ನಮ್ಮಂಗೆ ಹುಟ್ಟ್ಯಾರ, ನಮ್ಮಂಗೆ ಬೆಳಿತಾರ ಅನಿಸ್ತದ. ಆದರೂ ಸಹಿತ ಅವ್ರ ಇರ್ವಿಕೆ ಏನಿರ್ತದ ಅಂತ ಕೇಳಿದ್ರೆ ಬೇರೆ ಇರ್ತದ ಅಂತ ಎಲ್ಲ ಮಹಾತ್ಮರು ಪೂಜ್ಯರು ನಮಗೆ ಹೇಳ್ತಾರೆ. ಅದಕ್ಕಾಗಿಯೇ ಯಾವ ಗಂಧರ್ವನೇ ಒಬ್ಬ ಮಹಾತ್ಮನ ರೂಪದೊಳಗೆ ಬಂದ, ಯಾಕಂತ ಕೇಳಿದ್ರೆ ಒಂದು ಶಾಪವನ್ನು ಪಡೆದಿದ್ದಕ್ಕಾಗಿ ಜನ್ಮ ಬಂತು ಅನ್ನೋ ಮಾತನ್ನು ಅವರು ಹೇಳ್ತಾರೆ. ಗುರುನಾಥನ ಸನ್ನಿಧಿಯಲ್ಲಿ ಬೆಳೀತಾ ಅದು ದೊಡ್ಡ ಭಾಗ್ಯ. ಯಾಕಂತ ಕೇಳಿದ್ರೆ ಯಾವಾಗಾರ ಅವನು ದರ್ಶನ ಆದ್ರೇ ನಮಗೆ ದೊಡ್ಡ ಭಾಗ್ಯ ಅಂತೀವಿ. ಸದಾ ಗುರುವಿನ ಹತ್ರ ಇರಬೇಕಂದ್ರೆ ಎಷ್ಟು ದೊಡ್ಡ ಭಾಗ್ಯ ಅದು. ಅದೇ ಅಂತ ದೊಡ್ಡ ಭಾಗ್ಯ. ಅಂತೇವಾಸಿ ಅಂತಾರ, ಅಂತೇವಾಸಿ ಅವರಲ್ಲಿ ವಾಸ ಮಾಡಿದ್ರೆ ಅದಕ್ಕನೇ ಸರ್ವಜ್ಞ ಮನುಷ್ಯಗಳು ಇಂಥದ್ದೊಂದು ದೊಡ್ಡ ವರ್ಣನೆ ಮಾಡ್ತಾರ. ಆ ಗುರುವಿನ ಹತ್ತಿರ ಇರೋ ಹ್ಯಾಂಗರ ಮಾಡಿ ಅಂತಾರ ಅವರು. ಎತ್ತಾಗಿ ತೊತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಪಾದದ ಕೆರವಾಗಿ, ಎಷ್ಟು ಚಂದ ಕೆರವಾಗಿ ಅಂದ್ರೆ ಚಪಲ ಅಂತ ಹೇಳ್ತಾರೆ. ಅದಕ್ಕೆ ಯಾಕೆ ಬಂದ್ ಮಾಡಿ ಬಂದೇ ಅದ್ರವ ಎಲ್ಲ ಬಂದಾಗಲ್ಲ, ಅದು ಬಟನ್ ಬಂದಾಗಲ್ಲ. ಈ ಕಡೆ ಜಾಗ ಬಿಟ್ರು ನೋಡ್ರಿ, ಈಗ ಬಿಡ್ಬೇಡ್ರಿ. ಸರಿ ಅಲ್ಲಿಂದ ಹೇಳಿ ಅಲ್ಲಿ ಸರಿ ಮುಂದೆ ಸರಿ ಅದಕ್ಕೆ ಬಹಳ ಚಂದ ವರ್ಣನೆಯನ್ನ ಮಾಡ್ತಿರ್ತಾರ ಮಹಾತ್ಮರು. ಏನಂದ್ರ ಎತ್ತಾಗಿ ತೊತ್ತಾಗಿ ಅಂತಂದ್ರೆ ಎತ್ತರೆ ಆಗಿ ಹೊಲ್ದಾಗ ದುಡಿತಾ ಇರೋದು. ಯಾಕ ನಿಗಾ ಬೀಳ್ತಾ ಇರ್ತದ. ತೊತ್ತಾಗಿ ಅಂದ್ರೆ ದಾಸಿಯಾಗಿರು. ಗುರುನಾಥನ ಮನೆಯೊಳಗ ದಾಸಿಯಾಗಿನೂ ಎಷ್ಟೋ ಮಂದಿ ಕಲ್ಯಾಣ ಮಾಡ್ತಿದ್ದಾರೆ. ದಾಸಿಯಾಗಿ ಸೇವಾ ಮಾಡಿರೋ ಎಷ್ಟೋ ಮಂದಿ ಕಲ್ಯಾಣ ಹೊಂದಿದ್ದಾರೆ ದಾಸಿಯಾಗಿ. ಕೊಡಿಗೆ ಒಂದು ಗಿಡ ಆಗ್ಬಿಟ್ಟು ಅಂತಾರ ಎಲ್ಲಿ ಗುರುಗಳ ಹಿತ್ತಲ್ದ ಅಂದ್ರೆ ದೊಡ್ಡ ಇರ್ತದೆ ಹಿಂದಿನ ಬಾಜುಕ. ಆ ಹಿತ್ತಲ್ದಾಗರ ಹೇಳು ಕಡಿ ಪೂಜೆ ನೀರಾರ ಹಾಕಕ್ ಬಂದಾರ. ನಿನ್ ಬರೀ ಒಂದು ಗಿಡ ಹಿತ್ತಲದ ಮರವಾಗಿ ಅದೇನಾಗಿಲ್ಲ ಅಂದ್ರೆ ಕಡಿಗೆ ಏನಾಗಂದ್ರೆ ಪಾದಕ್ಕೆ ಕೆರವಾಗ ಚಪ್ಪಲ್. ಯಾಕಂತ ಕೇಳಿದ್ರೆ ಅಷ್ಟು ಕಿಮ್ಮತ್ತದ ಅಂತ, ಅಷ್ಟು ಪುಣ್ಯ ಅದ ಅಂತ. ಸುಮ್ಮನೆ ಆಗಂಗಿಲ್ಲ ಯಾವುದನ್ನು. ಅದಕ್ಕನೇ ಅವರಂತಂದ್ರು ಬಸವಣ್ಣನವರು, ಶ್ರೀ ಮಹಾದೇವನ ಬಾಯ್ದಂಬುಲವನೆಲಿವೆ. ಪರಮಾತ್ಮನ ಸ್ವರೂಪಿಯಾಗಿರ್ತಕ್ಕಂಥ ಮಹಾತ್ಮರ ಸದ್ಗುರುಗಳು ಹೆಂಗದಾರ ಅಂತ ಕೇಳಿದ್ರ, ಪರಮಾತ್ಮ ನಿರಾಕಾರದ. ನಮ್ಮ ಜೋಡಿ ಮಾತಾಡಕ್ ಬರಂಗಿಲ್ಲ, ನಮ್ಮ ಸುಖ ದುಃಖ ಕೇಳಕ್ ಬರಲ್ಲ ಅವನಿಗೆ. ನಮ್ದೆಲ್ಲ ಒನ್ವೆ. ದೇವ್ರ ಮುಂದೆ ಕೂತು ನೀನೇ ಅಳು, ನೀನೇ ಕರಿ, ನೀನೇ ಬೇಡ್ಕೊ, ಮತ್ತು ಸಾಕಾಗಿ ಬೈ ಅವನಿಗೆ. ಎಟ್ಟು ಬೇಡ್ಕೊಂಡ್ರೆ ಏನಿಲ್ಲ, ನಮಗೆ ಓಲೇ ಇಲ್ಲ ದೇವ್ರು, ಅದಕ್ಕೆ ಕೊಡ್ಲಿಲ್ಲ ಇದಕ್ಕೆ ಕೊಡ್ಲಿಲ್ಲ ಅಂತ ಬೈ. ಏನು ಮಾಡ್ರು ಅದು ನಮ್ಮ ಕಡೆ ಒನ್ವೆ ಅದ. ಮಾಡಂಗಿಲ್ಲ ಅಂತಲ್ಲ, ಆಶೀರ್ವಾದ ಮಾಡ್ತಾನ. ಆದ್ರೆ ಆಗಿನ ಕಾಲಕ್ಕೆ ನಮಗೇನು ಮಾಡಂಗಿಲ್ಲ, ಸಮಾಧಾನ ಮಾಡೋ ಶಕ್ತಿ. ಗುರು ಪರಮಾತ್ಮ ಏನಂತ ಕೇಳಿದ್ರ ನಿರಾಕಾರ ಸಗುಣ ನಿರಾಕಾರ ಅದನ ಪರಮಾತ್ಮ. ಆದ್ರೆ ಸದ್ಗುರು ಹೆಂಗದ ಅಂದ್ರೆ ಸಗುಣನೂ ಅದನ ಸಾಕಾರನೂ ಅದ. ನಮ್ಮ ಕಣ್ಣಿಗೆ ನಾವು ಕಾಣಿಸ್ತಾನ ಸಗುಣ ರೂಪದಿಂದನೂ. ಅದಕ್ಕಾಗಿ ಮಹಾತ್ಮರಿಗೆ ಸದ್ಗುರುಗಳಿಗೆ ಏನದಂದ್ರೆ ಭಾಳ ಕಿಮ್ಮತ್ತನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅಪ್ಪವ್ರು ಮ್ಯಾಲಿನ ಮೇಲೆ ಹೇಳ್ತಾರೆ, ಬಂಗಾರ ಹ್ಯಾಂಗ್ ತೊಲಿರಿ ನಮ್ಗೆ ತಿಳಿಯಪ್ಲೆ ಕೇಳ್ತಾರ. ನಮ್ಮ ಬಂಗಾರ ಹ್ಯಾಂಗ್ ತೊಲಿರಿ 1 ಲಕ್ಷ. ಮತ್ತು ಅದಕ್ಕೆ ಏನು ಸರ ಮಾಡಿದ್ರು ಅಂದ್ರೆ ಎಷ್ಟು ಕಿಮ್ಮತ್ತ, ಮತ್ತೊಂದು 5,000 ರೂಪಾಯಿ ಹೆಚ್ಚಿನ. ಯಾಕಂದ್ರೆ ಅದು ಮಾಡಿದ ಕೂಲಿ ತೋತ. ಹಂಗ ಪರಮಾತ್ಮ ನಿರಾಕಾರದನ, ಆದ್ರೆ ಸದ್ಗುರು ಸಾಕಾರದನ ಅಂತ ತಿಳ್ಕೊಂಡ ಆ ಪರಮಾತ್ಮನಿಗಿಂತಲೂ ಸದ್ಗುರುಗಳು ಹೆಚ್ಚಿಗೆ ಅಂತ ಸದ್ಗುರು. ನಮ್ಮ ಕಷ್ಟ ಸುಖಗಳನ್ನ ಕೇಳ್ತಾರ, ನಮ್ಮಲ್ಲಿ ಅಜ್ಞಾನವನ್ನ ಕಳಿತಾರ. ಪರಮಾತ್ಮನಿಗೆ ಬರಂಗಿಲ್ಲ ಅದು ಕಾರ್ಯ. ನಮ್ಮ ಅಜ್ಞಾನ ಕಳಲಿಕ್ಕೆ ಬರಂಗಿಲ್ಲ ಅವನಿಗೆ ಪರಮಾತ್ಮನಿಗೆ. ಅದಕ್ಕೆ ಪರಮಾತ್ಮನಿಗಿಂತಲೂ ದೊಡ್ಡವರು ಅಂತ ಸಿಗ್ತದೆ. ಅದಕ್ಕಾಗಿ ಕಡೆಗೆ ಪಾದದ ಅವರಂದ್ರು ಶ್ರೀ ಮಹಾದೇವನ ಬಾಯ್ದಂಬುಲವ ಮೇಲೆ. ಯಾರು ಪರಮಾತ್ಮನ ನಾಮಸ್ಮರಣೆ ಪರಮಾತ್ಮನ ಸ್ವರೂಪಿಯಾಗಿರ್ತಾರ ಅವ್ರು ಬಿಟ್ಟಿದ್ದ ತಾಂಬೂಲವನ್ನು ತಿಂತೀನಿ ಅಂತ. ಅಂದ್ರೆ ಅರ್ಥ ಏನಂದ್ರೆ ಅದು ಪ್ರಸಾದ ರೂಪ ಆಗಿರ್ತದ ಅಂತ ಹೇಳ್ತಾರೆ. ತಾಂಬೂಲ ಬೀಳುಡುಗೆ ಉಡುವೆ ಉಟ್ಕೊಂಡು ಬಿಟ್ಟು ಬಟ್ಟೆ ಉಟ್ಕೋತೀನಿ. ಯಾರ್ದು ಮಹಾತ್ಮರು ನಾ ಭಾಳ ಸಾರಿ ಹೇಳೀನಿ ಇಲ್ಲಿ. ನೀವು ಯಾರು ಇಲ್ಲಿ 42 ಶರಣರು ಅದಾರಲ್ಲ, ಸಿದ್ದರಾಮೇಶ್ವರ ಗುಡಿ ಬಲ್ಲಿ 42 ಶರಣ. ಆ ಶರಣರ ತಾಯಿ ಅಂದ್ರೆ ಅವ್ರ ಹೆಂಡತಿ ಅವರು ಹೊಸ ಸೀರೆ ತಂದ್ರೆ ಹಾಗೆ ಉಟ್ಕೋತಿದ್ದಿಲ್ಲ ಅಂತ.
ಹಂಗೆ ಉಟ್ಕೋತಿದ್ದಿಲ್ಲ ಅಂದ್ರೆ ನೀವೆಲ್ಲ ಮಂದಿ ಕೊಟ್ಟು ಉಟ್ಕೋತೀರಿ. ಈಗ ಅದನ್ನು ಬಿಟ್ಟಾರ ಬಿಡ್ರಿ, ತಂದಿದ್ದು ಡೈರೆಕ್ಟ್ ಉಟ್ಕೋಬಾರ್ದು ಅಂದ್ರೆ 1-2 ಮಂದಿ ಕೂಟ ಉಟ್ಕೋತಿದ್ರು. ಈಗ ಅದನ್ನು ಬಿಟ್ಟಾರ, ಕೊಡಂಗಿಲ್ಲ ವಾಸ. ಅವ್ರ ಶರಣರಲ್ಲಿ ಸೇವಾ ಮಾಡಕ್ ಹಚ್ಚಿದ್ರು ಅಂತ ಮಾಡ್ತಿರು. ಅವರ ಅಂತಿದ್ರಂತ ಅವ್ರ ಮನೆಯವರಿಗೆ, ಅವರ ಸೇವೆ ಮಾಡ್ಬೇಕ್ರಿ ಬಟ್ಟಿ. ಅದಕ್ಕೆ ಮಾದ್ಮೇಲೆ ಊಟ ಕೂಡ ಕಡ್ದಿ ಹಾಸ್ತಿದ್ರು ಸೀರೆ. ಆ ಕುಪ್ಸದಿಂದ ಅದು ತಾಟ ಗಿಟ್ಟ ಒರೆಸಿ 6 ತಿಂಗಳು ಆದ್ಮೇಲೆ ಅವ್ರಿಗೆ ಉಟ್ಕೊಳಕ್ ಹಚ್ತಿದ್ರು ನೋಡಿ. ಬೀಳು ಉಡುಗೆ ಉಡಿಗೆ, ಯಾಕಂದ್ರೆ ಅದರಲ್ಲಿನೂ ಅಷ್ಟು ಶ್ರೇಷ್ಠ ಕಿಮ್ಮತ್ತದ, ಅದರೊಳಗನ ಅವ್ರ ಪುಣ್ಯ ಬಂದಿರ್ತದ. ಅದಕ್ಕಾಗಿ ಪಾದರಕ್ಷೆಯ ಕಾಯ್ದು ಬದುಕುವೆ ಕೂಡಲ ಸಂಗಮದಲ್ಲಿ. ಅದಕ್ಕಾಗಿ ಆ ಗುರುವಿನ ಏನಂತ ಕೇಳಿದ್ರೆ ಕೆರವಾಗಿ ಅಂತ ಭಾಳ ಚಂದ ಮಹಾತ್ಮರು ಹೇಳ್ತಾರಲ್ಲ, ಆ ರೀತಿ ಗುರುನಾಥರೊಡನ ಅತ್ಯಂತ ದೊಡ್ಡ ಪುಣ್ಯ. ಆ ಪುಣ್ಯ ಅಂತ ಹೇಳಕ್ ಬರಂಗಿಲ್ಲ ಅಂತ ನಿಜಗೊಂಡ್ರು ವರ್ಣನೆ ಮಾಡ್ದಂಗ, ಏನು ಮಾಡಿ ಪುಣ್ಯ ಮಾಡ್ಯಾನಪ್ಪ, ಏನು ಮಾಡಿ ಪುಣ್ಯ ಗಳಿಸ್ಯಾನ ಅಂತ ಹೇಳಕ್ ಬರಂಗಿಲ್ಲ. ಅಸೀಮವಾಗಿರ್ತಕ್ಕಂಥ ಪುಣ್ಯ. ಅದಕ್ಕೆ ಸದಾ ಗುರುವಿನ ಹತ್ರ ಬೆಳಲಿಕ್ಕತ್ತವ. ಯಾವಾಗ ಲಕ್ಷ್ಮಮ್ಮ ಏನು ಮಾಡಿದ್ದಂದ್ರೆ, ಗುರುವಿಗೆ ಅರ್ಪಣೆ ಮಾಡಿಬಿಟ್ಲಿ, ಇದು ನಿನಗೆ ಕೊಡ್ತೀನಿ ಅಂತ ಅವ್ರ ಅಜ್ಜಿ. ಆವಾಗ ಅಪ್ಪ ಬಂದು ಸಿಟ್ಟಿಗೆ ಬಂದ, ನಮಗೇನು ಹೆಚ್ಚಿಗೆ ಮಕ್ಕಳವ, ನೀವು ಸಿದ್ಧಾರೂಢರಿಗೆ ಯಾಕೆ ಕೊಟ್ಟಿ ಅಂದ. ಆಕೆ ಅಂದ್ಲು, ನನಗೂ ಕೂಡ ಮನಸ್ಸಿದ್ದಿದ್ದಿಲ್ಲಪ್ಪ, ಅವ ಜೀವಂತ ಮಾಡ್ಯಾನ. ಸತ್ತಿತ್ತಲ್ಲ ಹುಡುಗ, ಸತ್ತಿದಾಗ ಜೀವಂತ ಮಾಡ್ಯಾರ, ಅದಕ್ಕೆ ಎಲ್ಲರೂ ಕುಡು ಅನ್ನೋ ಕೊಟ್ಟೀನಿ ಅಂದ್ಲಕ್ಕಿ. ಆವಾಗ ಹಂಗೆ ಆದರೂ ಕೊಟ್ಟರ ಖರೆ ಸಂಪೂರ್ಣವಾಗಿ ಅರ್ಪಣೆ ಮಾಡಿದ್ದಿಲ್ಲ ಮನುಷ್ಯನ್ಯಾಗ. ಹಂಗೆ ಹಿಂಗೆ ಶಾಸ್ತ್ರ ಹೇಳವ, ಮ್ಯಾಲ ಹೇಳವ ಗದ್ಲ ಮಾಡವ. ಅವಾಗ ಒಂದಿನ ಸಿದ್ಧಾರೂಢರು ಹೋಗಿ, ಯಪ್ಪ ಏಟ್ರೆ ಗದ್ಲ ಮಾಡ್ತಾನ್ರಿ ಇವ ಅಂತಂದು ಕೂಡಲೇ ಅವ್ರು ಏನು ಮಾಡಿದ್ರು ಅಂದ್ರೆ, ಸಿದ್ಧಾರೂಢರು ಹಿಂಗೆ ನಿಂತಿತ್ತು ಹುಡುಗ, ಅವನಿಗೆ ನೋಡಿದ್ರು ಕಣ್ಣಿಟ್ಟು ನೋಡಿ ಗಪ್ಪ ಅಂತ ಶಾಂತ ಆಗು ಗುರು ಅಂದ ಕೂಡಲೇ ಅವತ್ತೇ ನಡ್ಕೊಂಡು ಶಾಂತ ಆದ ಗುರುವಿನ ಕರುಣೆ. ಅದಕ್ಕೆ ನೋಡಿ ಕೆಲರ ಮಾತನಾಡಿ ಕೆಲ ಸದ್ಗುರುಗಳ ಆ ನಯನದಲ್ಲಿ ಕಣ್ಣೊಳಗೆ ಶಕ್ತಿ ಇರ್ತದೆ. ಪಾಪಿ ಕಣ್ಣಾಗೆ ಶಕ್ತಿ ಇರ್ತದಂತ ಗುರುಗಳ ಕಣ್ಣಾಗೆ ಯಾಕೆ ಶಕ್ತಿ ಇರೋದು? ಭಾಳ ಮಂದಿ ಯಾಕೆ ನೋಡಿದಳು, ನಮ್ಮ ಖುಷಿನ ಮಟ್ಟಿಗೆ ಕೆಡ್ತೇವ, ನಮ್ಮ ಮಟ್ಟಿಗೆ ಕೆಡ್ತೇವ. ಮುಚ್ಚಿ ಉಳಿಸ್ತಾರ, ಮುಚ್ಚಿ ತಿನ್ನಿಸ್ತಾರ, ಮುಚ್ಚಿ ಹಾಲು ಕುಡಿಸ್ತಾರ. ಯಾರೇ ಬಂದಾಗ ಊಟ ಕೂತಾಗ ಬಂದ್ರು ಅಂದ್ರೆ ಹೊಟ್ಟೆ ಕೆಡ್ತಾವ. ನಾವು ಸ್ವತಃ ನೋಡಿದ ಒಂದು ಊರಾಗ ಆ ಮಗ ಫೋಟೋ ತಕೊಂಡು ಗ್ಲಾಸ್ ಹಾಕೊಂಡು ಬಂದ, ಮುದುಕಿ ಎಷ್ಟು ಚಂದ ಬಂದದೇವ ಅನ್ಲ, ಅದು ಅಡ್ಡೆ ಸೀಳ್ತ ಆಗಿಂದಾಗೆ. ಎಷ್ಟು ಕಟ್ತಾರೆ ಅಂತ ಒಂದೊಂದ್ರ ಕಣ್ಣ. ಹಾಗಾಗಿ ಪಾಪಿಗಳ ಕಣ್ಣಾಗೆ ಎಷ್ಟು ಶಕ್ತಿ ಇರ್ತದಂದ್ರೆ, ಮಹಾತ್ಮರ ಕಣ್ಣಾಗೆ ಎಷ್ಟು ಇರ್ತಿರ್ಬೇಕು ಶಕ್ತಿ. ಅದಕ್ಕೆ ಮಹಾತ್ಮರ ದೃಷ್ಟಿನ ಮ್ಯಾಲ ಬೀಳ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪ್ರವಚನಕ ಪುರಾಣಕ ಮಹಾತ್ಮರು ಮುಂದ್ಕೊಂಡಿರ್ಬೇಕು, ಸಿನಿಮಾ ನಾಟಕ ಹಿಂದ್ಕೊಂಡಿರ್ಬೇಕು. ಮೈ ಮೇಲೆ ಬಂದಂಗೆ ಆತ ಒಮ್ಮೆ. ಅದಕ್ಕಾಗಿ ನಮ್ಮ ಮಂದಿ ಹ್ಯಾಂಗೆ ಮಾಡಲ್ಲ, ಎಲ್ಲೇರು ಕೊಂಡಿರ್ತಾರೆ. ಯಾಕೆ ಇಲ್ಲಿ ಜಾಗ ಇಲ್ಲೇ ಕೊಡ್ಬೇಕಾಗ್ತದ. ಅದಕ್ಕಾಗಿ ಮಹಾತ್ಮರ ದೃಷ್ಟಿ ಬಿದ್ದ ಅವನಿಗೆ ಗಪ್ಪಾಗಪ್ಪ ಅಂದ ಕೂಡಲೇ ಶಾಂತ ಆಗಿಬಿಟ್ಟ ಗುರು. ಹಿಂಗೆ ಬೆಳಿತಾ ಆ ಗುರುನಾಥರೊಡನೆ ಶಾಲೆಗೆ ಹಾಕಿದ್ರು. ಇನ್ನು ಒಂದು ಮಾಡ್ಬೇಕ. ಶಾಲೆಗೆ ಓದ್ತಿದ್ದಿಲ್ಲ, ಬರಿತಿದ್ದಿಲ್ಲ, ಸೊಮ್ಮ ಕೊಂಡ್ರ ಗಪ್ಪ ಕಲ್ಪುತ್ತಂಗ. ಕಡೆಗಿನ ಶಾಲೆ 3-4ನೇ ಆದ ಬಳಿಕ ಶಿವಪುತ್ರ ಅಜ್ಜವರು ಸಂಸ್ಕೃತ ಹೇಳ್ತಿದ್ರು. ಅವ್ರಕ್ಕಿಂತ ದೊಡ್ಡವರು ಅವರು, ಸಿದ್ಧಾರೂಢ ಗುರುಗಳೇ ಅಲ್ಲ ಅವರು, ಶಿವಪುತ್ರ ಸ್ವಾಮಿಗಳು. ಆರೂಢ ಜ್ಯೋತಿ ಅಂತಾರೆ ಅವ್ರ ಹೆಸರು. ಇವ್ರು 2ನೇದವ್ರಿಗೆ ಅಭಿನವ ಶಿವಪುತ್ರ ಸ್ವಾಮಿಗಳು, ಮೊದಲಿನವರು ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿ. ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಸಂಸ್ಕೃತ ಹೇಳ್ತಿದ್ರಂತ. ಸಂಸ್ಕೃತ ಕಲೆ ಕಳಿಸಿದ್ರು ಅವನಿಗೆ. ಕಲಿತಿದ್ದಿಲ್ಲ, ಓಡಾಡೋದು ಮಾಡೋದು ಕುಂಡಿರ್ತಿದ್ದಿಲ್ಲ. ಆವಾಗ ಅವ್ರು ಒಂದು ಏಟ ಹೊಡೆದ್ರು. ಕಲೀಲಿ ಅಂತ ಶಿಕ್ಷೆ ಕೊಡ್ತಾರಲ್ಲ ಗುರುಗಳು. ಮತ್ತೆ ಒಂದು ಏಟ ಹೊಡ್ಯಾನ ಅಳ್ಕೋತ ಸಿದ್ಧಾರೂಢರು ಬಲಿ ಬಂದಂತ ಗುರು. ಅಳ್ಕೋತ ಬಂದು ಕೂಡಲೇ ಸಿದ್ಧಾರೂಢರು ಅಂದ್ರತ್ತ, ಬ್ಯಾಡ ಬಿಡಪ್ಪ, ನಿನಗೇನು ಕಲಿಯೋದತ್ತಲ್ಲ, ಎಲ್ಲ ಕಲ್ತು ಯಾವ ಸ್ಥಿತಿ ಒಳಗೆ ಇರ್ತಾರ ಆ ಸ್ಥಿತಿ ನಿನ್ ತಾನೇ ಬರ್ತದ ಬಿಡು ಅಂದ್ರ. ಎಲ್ಲ ಶಾಸ್ತ್ರ ಪ್ರವಚನ ಕಲ್ತು ಎಲ್ಲಿ ಇರ್ಬೇಕಂತಾರೆ ಯಾರು, ಆ ಪಾಂಡಿತ್ಯವನ್ನು ಪಡೆದು ಅಂತ ತಿಳ್ಕೊಬೇಕತ್ತಾರ, ಅದನ್ನೇನು ತಾನಾಗಿ ತಿಳಿತದ ಬಿಡೋಪ್ಪ ಅಂತ ಹೇಳಿದ್ರಂತ. ಹಂಗೆ ಬೆಳಕ ಇರ್ತಿದ್ದ. ಅಲ್ಲೇ 10 ವರ್ಷ ಆಯ್ತು, 15 ವರ್ಷ ಆದ ಕೂಡ್ಲೇನೆ ಅವ್ರ
ಮೊದಲೇ ಸಿದ್ಧಾರೂಢ್ರೆ ಮಗ ಅಂತ ತಿಳ್ಕೊಂಡಳು, ಮತ್ತು ವಂಶ ಬೆಳಿಲ್ಲ ಅಂತ ದತ್ತಕ್ಕೆ ತಗೊಂಡು. ಈಗ ನೋಡಿದ್ರೆ ದತ್ತಕ್ಕೆ ತಗೊಂಡು ಮಗನಿಂದ ಹಾಕಿನ ಹೆಸರು ಅದಾನ, ಸಿದ್ಧಾರೂಢಲಿಂದ ಹಾಕಿನ ಹೆಸರು ಅದ. ಅದು ಹೋಯ್ತು ಯಾರಿಗೆ ಗೊತ್ತಾದ? ಮಗನ ಹೋಯ್ತು, ಮೊಮ್ಮಕ್ಕಳು ಹೋದ್ರು. ಈಗ ಸಿದ್ಧಾರೂಢಲಿಂದ ಆಕಿ ಚರಿತ್ರೆದಾಗ ಬರ್ತಾಳ. ಸಿದ್ಧಾರೂಢ ಹೆಸರ್ಲಿಂದಾನೇ ಸಿದ್ಧಾರೂಢ ಪಡೆದವ ಲಕ್ಷ್ಮಮ್ಮ ಅಂತೇಳಿ, ಸಿಡ್ದವ್ರು ಪಡೆದಪ್ಪ ಉಜ್ಜನವ್ರು ಭೀಮಪ್ಪ ಅಂತ ಹೇಳ್ತೀವಿ ನಾವು ಶಾಸ್ತ್ರದಾಗ ಪ್ರವಚನ. ಹೆಸರು ಯಾರ್ಲಿಂದ ಬತ್ತಾಕೀಗೀಗ? ವಂಶ ಬೆಳೆದ ಅದಕ್ಕೆ ಗೊತ್ತಿದ್ದು ಕಾಲಾಂತರ ತನ ಇರ್ತದಲ್ಲ ಇದು. ವಂಶ ಒಂದಿಲ್ಲ ಒಂದಿನ ನಾಶ ಆಗುದೇ, ಅದು ಎಷ್ಟು ಬೆಳೀತಾ ಇರ್ತದೆ, ಒಂದಿನ ಇಲ್ಲ ಒಂದ್ಸರಿ ಅದು ನಾಶ ಆಗ್ತದೆ ವಂಶ. ಆದ್ರೆ ಮನುಷ್ಯನ ಒಂದು ಅಜ್ಞಾನ ತಿಳುವಳಿಕೆ ಹಂಗಿರಂಗಿಲ್ಲಲ್ಲ. ಅದಕ್ಕೆ ಅಂದಳು, ಮೊದಲರೇ ಇವ ಸನ್ಯಾಸಿ ಆಗ್ಯಾನ, ಇವನೇ ಜೊತೆ ಹತ್ತಿ ಮತ್ತೆ ಇದೊಂದು ಸನ್ಯಾಸಿ ಆಗ್ಬಿಡಿಸ್ಬಾರ್ದು ಅನ್ನೋದು ಮತ್ತೆ ತಲೆ ಕೊಡ್ತಾರಕಿ. ಅರ್ಪಣೆ ಮಾಡಿಳು. ಅರ್ಪಣೆ ಮಾಡಿದ್ರು ಸಹಿತ ಕೆಲವೊಬ್ಬರಿಗೆ ಅದ್ರ ಮೇಲೆ ದೃಷ್ಟಿ ಇರ್ತದೆ. ಕೊಟ್ಟ ವಸ್ತು ಹಳ್ಳಿ ಕೇಳಬಾರ್ದು, ಕೊಟ್ಟ ವಸ್ತು ನಂದು ಅನ್ಬಾರ್ದು, ಅದಕ್ಕೆ ಅರ್ಪಣ ಅಂತ. ನಾವೇನಾರ ದಾನ ಕೊಟ್ಟೇವು ಅಂದ್ರೆ ಮುಗಿದು ಹೋಯ್ತದು. ಏನು ಮಾಡ್ತಾರ, ಏನು ಬಿಡ್ತಾರ, ಎಲ್ಲಿ ಇಡ್ತಾರ ಅದು ನೋಡಂಗಿಲ್ಲ. ಎಲ್ಲರ ಇರಲಿ ಏನಾರ ಮಾಡಲಿ ಇರ್ತಾರೆ ಮಾಡಿ. ನಮ್ಗೆ ಹಂಗಿರಂಗಿಲ್ಲ. ನಾವು ಕೊಟ್ಟಿದ್ದು ಉಣ್ಬೇಕ, ನಾವು ಕೊಟ್ಟಿದ್ದು ಉಟ್ಕೋಬೇಕ, ನಾವು ಕೊಟ್ಟಿದ್ದಕ್ಕೆ ಶಿಸ್ತು ಇಡ್ಬೇಕ, ಹಿಂಗೆ ನಮಗೆ ಕೊಟ್ಟಿವಿ ಅಂದ್ರೆ ಮುಗಿದು ಹೋಯ್ತು ಅಂತಾರ ಅವ್ರು. ಅರ್ಪಣ ಅಂದ್ರೆ ಎದಕ್ಕಂತಾರ ಅಂದ್ರೆ ಮುಗಿದು ಹೋಯ್ತು. ಹಂಗೆ ಆದ್ರೆ ಕೊಟ್ಟನು ಅದ್ರದ್ದು ಎಣಿಸ್ತಿ ಅಂತಂದ್ರೆ ಅದು ಕೊಟ್ಟಂಗಲ್ಲ. ಆಕಿ ಕೊಟ್ಟಿನಂತ ಮಂದ್ಯಾಗೆಲ್ಲ ಅಂದ್ರ ಖರೆ ಅದನ್ನು ಅರ್ಪಣೆ ಮಾಡ್ಲಾರ್ದಂಗೆ ಮಾಡಿ ಆಕಿ ಏನು ಮಾಡಿದ್ಲ ಅಂದ್ರೆ ಸಾವಕಾಶ ಗುರುನಾಥ ರೋಡಿಗೆ ಹೆಣ್ಣು ನೋಡೋಕೆ ಚಾಲು ಮಾಡೋದು. ಸಿಗ್ತದಲ್ಲ ಹೆಣ್ಣು ನೋಡೋದು ಅವು ಜಲ್ದೈತಿ. ಯಾಕಂತ ಕೇಳಿದ್ರೆ ಮತ್ತೆ ಅದೇ ತಲೆಯಾಗ ನಮ್ಮ ವಂಶ ಉದ್ಧಾರ ಆಗಬೇಕು, ಮುಂದೆ ಬೆಳಿಬೇಕು, ಅದು ಒಂದೇ ತಲೆಯಾಗ. ಮನುಷ್ಯನಿಗೆ ಏನಾಗ್ಯದ ಅಂತ ಕೇಳಿದ್ರೆ ಅಷ್ಟು ಗುರು ಸನ್ನಿಧಿ ಒಳಗಿದ್ರು, ಎಷ್ಟು ಪ್ರವಚನ ಕೇಳಿದ್ರು, ಎಷ್ಟು ಕೀರ್ತನೆ ಕೇಳಿದ್ರು, ಸದಾ ಗುರು ಸನ್ನಿಧಿ ಒಳಗಿದ್ರು ಮನುಷ್ಯನ ತಲೆಯಾಗ ಏನದ ಅಂತ ಕೇಳಿದ್ರೆ ಸಂಸಾರದಿಂದೇ ಸುಖ. ಹೆಂಡತಿ, ಮಕ್ಕಳು, ಮನೆ, ಹೊಲ, ನೌಕರಿ, ಬಂಗಾರ, ಬೆಳ್ಳಿ, ಇದನ್ನೇ ಸುಖ ಅಂತ ತಿಳ್ಕೊಂಡು ಕೂತೀವಿ ನಾವು. ಅದಕ್ಕೆ ಇದೇ ಸುಖ ಅಂತ ತಿಳ್ಕೊಂಡು ಆ ಮನುಷ್ಯ ಅದರಾಗೆ ಹಾಕ್ಬೇಕತ್ತಾನ. ಗೊತ್ತಿದ್ರು ಅನುಭವ ಇದ್ರು, ನಮ್ಗೆ ಎಷ್ಟು ಸುಖ ಆಗ್ಯದಂತ ಗೊತ್ತಿದ್ರು ಅನುಭವ ಇದ್ರು ಸಹಿತ ಮತ್ತೆ ಅದ್ರಾಗೆ ಹಾಕ್ಬೇಕತ್ತ ನಾವು ಮನುಷ್ಯ. ಯಾಕಂತ ಕೇಳಿದ್ರೆ ಅದು ಒಂದು ಮೋಹ, ಅಜ್ಞಾನ. ಆ ಮೋಹ ಏನು ಮಾಡ್ತದಂದ್ರೆ ಜೊಕ್ಕೊಂಡು ಹೋಯ್ತದ ಅಲ್ಲಿಗೆ. ಬಹಳ ಚಂದ ಪರಮಾತ್ಮ ಭಗವದ್ಗೀತೆಯೊಳಗೆ ಹೇಳ್ತಾನೆ, ಮನುಷ್ಯನಿಗೆ ಸುಖದೊಳಗೆ ಏನವ ಅಂತ ಕೇಳಿದ್ರೆ 3 ಸುಖ ಅದಾವ. ಒಂದು ಸಾತ್ವಿಕ ಸುಖ, ಒಂದು ರಾಜಸಿಕ ಸುಖ, ಒಂದು ತಾಮಸಿಕ ಸುಖ. ಯಾವ ಸುಖದ ಅನುಭವ ಮಾಡ್ಯಾನ, ಏನು ಉಂಡಾನ ಅದೇ ನೆನೆಸ್ತಾನ. ಉಳ್ಳಾರ್ದೆ ಹೆಂಗೆ ನೆನ್ಸಕ್ಕೆ ಬರ್ತದೆ ಇವನಿಗೆ. ಏನು ಉಂಡಿವಿ ಅದೇ ಇಚ್ಛಾ ಆಗ್ತದೆ ಮತ್ತೊಮ್ಮೆ ಉಳ್ಳಾರ್ದೆ. ಈಗ ಅಲ್ಲೆಲ್ಲ ಬೇರೆ ಬೇರೆ ದೇಶದಾಗ ಬೇರೆ ಬೇರೆ ಅಡುಗೆ ಮಾಡ್ತಾರೆ, ಅವನು ಇಚ್ಛಾ ಆಗ್ತಾವ. ನಮಗೆ ನಮ್ಮ ದೇಶದಂತೆ ಯಾವಾಗಾರ ಅವ್ನು ತಿಂದೆ ಅಂದ್ರೆ ಅದೇ ನಮಗೆ ಇಚ್ಛಾ ಆಗ್ತದೆ. ಹಂಗೆ ನಮ್ಗೆ ತಿಂದಿದ್ದು, ಉಂಡಿದ್ದು, ನೋಡಿದ್ದು, ಕೇಳಿದ್ದು ಇದ್ರದೇ ಅನುಭವ, ಅದೇ ನಮಗೆ ಸುಖ ಅನ್ನಿಸ್ತದೆ. ಅದು ಹೆಂಗದ ಅಂತ ಕೇಳಿದ್ರೆ ವಿಷ ಬೆರೆಸಿದ ಮಧುರಾನ್ನ ಅಂತ ಹೇಳ್ತಾರೆ ನಿಜ್ಕೊಂಡು. ನೋಡಕ್ಕೆ ಭಾಳ ಚಂದ ಅದ, ಸುಗಂಧದ ವಾಸನದ ಅಡಿಗೆ ಅದ, ರುಚಿಕರ ಅಡಿಗೆ ಅದ. ಅದ್ರೊಳಗೆ ಇಷ್ಟ ತಿಂದು ಗಬಗಬ ತಿಂದು ರುಚಿ ಅದ ಅಂತ ಆಮ್ಯಾಗ ತ್ರಾಸ. ಹಂಗೆ ಈ ಸಂಸಾರದ ಸುಖ ಹೆಂಗದ ಅಂತ ಕೇಳಿದ್ರೆ ವಿಷ ಬೆರೆಸಿದ ಮಧುರಾನ್ನ ಇದ್ದಂಗದಂತ. ಮಧುರಾನ್ನ ರುಚಿಕರ ಅಡಿಗೆ, ಒಳಗೆ ದುಃಖ. ಒಳಗೇನದ್ರಿ ನಿರ್ವಿಶೇಷ ಸುಖ ಅಲ್ಲಿ ಸಿಗುವುದಿಲ್ಲ. ದುಃಖ ಬೆರೆಸಲಾರದ ಸುಖ ಅಲ್ಲಿಲ್ಲ. ದುಃಖನೇ ಇರಲಾರದ ಸುಖ ಅದಾನಂತ ಕೇಳಿದ್ರೆ ಇಲ್ಲ ಅದ್ರೊಳಗೆ. ಸುಖ ಅದ ನಟಿಗೆ ದುಃಖ, ದುಃಖ ಅದ ನಟಿಗೆ ಅನಿಸ್ತದದು. ಸುಖದ ಆಭಾಸ, ಸುಖ ಅಲ್ಲ, ಸುಖದ ಆಭಾಸ. ಸುಖದ ಆಭಾಸ ಅದ್ರಾಗೆ ಹಾಕ್ಬೇಕಂತ ತಿಳ್ಕೊಂಡ ಯಾವ ಪರಮಾತ್ಮ ಹೇಳ್ತಾನೆ ಇದು ಹೆಂಗದ ಅಂತ ಕೇಳಿದ್ರೆ ಎತ್ತದಗ್ರೆ ವಿಷಮೇವ ಪರಿಣಾಮೇ ಅಮೃತೋತ್ಪಮಂ ತತ್ ಸುಖಂ ಸಾತ್ವಿಕಂ ಸ್ಮೃತಂ ಆತ್ಮಬುದ್ಧಿ ಪ್ರಸಾದ. ಪರಮಾರ್ಥ ಸುಖ ಹೆಂಗದ, ಸಂಸಾರ ಸುಖ ಹೆಂಗದ ಅಂತ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ. ಯಾಕೆ ಒಲ್ಲತ್ತಾರ ಮನುಷ್ಯ ಈ ಕಡೆ, ಆ ಕಡೆ ಯಾಕೆ ಜೊಗ್ತಾನ, ಈ ಕಡೆ ಯಾಕೆ ಜೊಗ್ಗಲ್ಲ ಹೇಳ್ತಾನ ಎಲ್ಲರಿಗೆ. ಆಕೆ ಗುರು ಸನ್ನಿಧಿ ಒಳಗೆ ಅದಳ, ಅವನಿಗೆ ಮಗ ಅಂತ ತಿಳ್ಕೊಂಡ ಸಿದ್ಧಾರೂಢರಿಗೆ ನೋಡ್ತಾಳ. ಅನಂತ ಸುಖದೊಳಗೆ ಆನಂದದೊಳಗೆ ಇದ್ದಿದ್ದು, ಆದ್ರೆ ಹಂಗೆ ಆಗ್ಬಿಡಿಸ್ಬಾರ್ದಂತ. ಯಾಕ್ರಿ ನಾವು ಕೇಳ್ತೀವಿ ಮತ್ತೊಬ್ಬರ ಮಕ್ಕಳು ಆದ್ರೆ ಅಲ್ಲಿ ನಮ್ಮ ಮಕ್ಕಳು ಆಗಬಾರ್ದಂತ ನಮ್ಮ ಜೀವನ.
ಮತ್ತವರು ಆಗೇನು ಚಲೋ ಮಾಡ್ಯಾರ ಬಿಡಿ ಪಾಪ ಏನು ಸಂಸಾರದ ಸುಖ ಗಂಡ ಮಗ ಹೊಂಟೋದು ಜೋಗ್ತಾರ ಕಾಲ ಎಲ್ಲರದೇ ಹಂಗದ ಅದು ಎಲ್ಲರದೇ ಅದ ಅದು. ಇನ್ನೊಬ್ರು ಆದ್ರೆ ಭಾಳ ಚಲೋ ಮಾಡೋದು ಬಿಡು ಸಂಸಾರದಾಗ ಏನು ಸುಖ ಅದ ಹೋದ ಚಲೋ. ನನ್ನ ಮಗ ಹೊಂಟಂದ್ರೆ 100 ಮಂದಿ ಕೇಳಿಸಿ ಯಾವಾಗ ಬಿಡಿಸ್ಲಿ ಅವನಿಗೆ ಎಷ್ಟು ಮೂವ್ ಅದರಿ ಮನುಷ್ಯಂದು ಬಿಡಲ್ಲ. ಬಹಳ ಬೇರಿಕೆ ಅದು ಸಂಸಾರ ಬಿಡನೇ ಬಿಡಲ್ಲ ಅದು ಬಿಡೋನೇ ಬಿಡಂಗಿಲ್ಲ. ಹಿಂಗೆ ಮಾಡ್ಬೇಕತ್ತ. ಅದಕ್ಕೆ ಹೇಳ್ತಾರಲ್ಲ ಅದು ಗಣಪತಿ ಮುಗನ್ಯಾಗ ಸೊಂಡ್ಯಾಗಿದ್ದ ಹಾಕಿ ಚೇಳು ಕಡಿಸ್ಕೊಂಡ್ರೆ ಎಲ್ಲರಿಗೂ ಕಡಿಸ್ಬೇಕನ್ನೋದು ನಾವು. ಯಾರೋ ಸಲ್ಲಿ ಕರ್ಕೊಂಡು ಹೋಗಿದ್ರು ಹುಡುಗರಿಗೆ ಹಂಪಿ ಕರ್ಕೊಂಡು ಹೋಗಿದ್ರು. ಹಂಪಿಗೆ ಸರ್ ಹಂಪ್ಯಾಗ ಭಾಳ ದೊಡ್ಡ ಗಣಪತಿ ಅವರು ಈ ಮನಿಕಿಂತ ಎತ್ತರ ದೊಡ್ಡ ಅವಕ್ಕೆ ಹೆಸರಿಟ್ಟಾರ ಸಾಸಿವೆ ಕಾಳು ಗಣಪತಿ ಕಳ್ಳಿಕಾಳು ಗಣಪತಿ ಅಂತ. ಕಳ್ಳಿಕಾಳು ಅಂತಾರೆ ಭಯಂಕರ ದೊಡ್ಡದು ನಿಚ್ಚಣಿಕೆ ಸೇರ್ಬೇಕು. ಅದು ಕಳ್ಳಿಕಾಳು ಅಂತಾರ ಸಾಸಿವೆ ಕಾಳು ಗಣಪ ಅಂತ. ಅವು ಯಾರು ಈಗೆಲ್ಲ ಹಾಳು ಬಿದ್ದು ಹೋಗೋದು ಹಂಪಿ ಅಲ್ಲಿ ಯಾರು ಪೂಜೆ ಮಾಡಲ್ಲ ಏನು ಮಾಡಂಗಿಲ್ಲ. ಅವ್ ನೋಡಕ್ ಇಟ್ಟಾರ ಬರೀ ಕಲ್ಲಿನವ ಅರ್ಧ ಹೊಡೆದಾರ ಅರ್ಧ ಇಟ್ಟಾರ ಹಿಂಗೆಲ್ಲ ಹಾಳಾಗಿ ಹೋಗೈತಿ ಅದು. ಆ ಹುಡುಗರು ಹೋಗಿ ಒಂದು ಹುಡುಗ ಹೋಗಿ ಏನ್ ಮಾಡ್ತ ಥಂಡಿ ದಿನ ತಂಪನ್ಯಾಗ ಹೋಗಿ ಅಲ್ಲಿ ಕುಂತಿತ್ತದು ಚೇಳು. ಒಂದು ಹುಡುಗ ಸೊಂಡಿ ನೋಡ್ಕೋತ ಭಾಳ ದೊಡ್ಡದಿತ್ತು ಬಟ್ ಹಾಕ್ತದ ಸೊಂಡೆ ಚಟ್ಟ ಹೊಡಿತದ ಹೊಡೆದ್ಕೊಳ್ಳಿ ಸಟ್ಟ ಹೊಡೆದ್ಕೊಳ್ಳಿ ಚಿರಕತ್ತ ಮಗ್ಗಲ್ ಪಾರೈತಿ ಏನಾಯ್ತು ಅಂದ ಅವಂದ ನಾ ಹೊಡ್ಸ್ಕೊಂಡಿನಿ ಇವ್ನಿಗೆ ಹೊಡ್ಸ್ಬೇಕಂದ ಅವಂದ ಏನ್ ಭಾಳ ತಣ್ಣಗದ ಏನವ ತಣ್ಣಗದ ಅಂದ್ಕೊಳ್ಳಿ ಇದನ್ನ ಹುಚ್ಚ ಹುಡುಗ ಅದು ಬಂತು ಬಟ್ ಅದು ಹೊಡಿತು ಅದು ಚಿರಕತ್ತು. ಚೇಳದಲ್ಲೋ ಸುಮ್ಕೊಂಡ್ರೆ ಯಾರಿಗಾಗ್ಬೇಡ ಎಲ್ಲ ಪಾರ್ಗಳು ಬರೋದು ಒಡ್ಸ್ಕೊಳ್ಳೋದು ತಣ್ಣಗದ ಅನ್ನೋದು ಎಲ್ಲ 8 ಮಂದಿ ಒಟ್ಟು ಸಟ್ಟ ಹೊಡ್ಸ್ಕೊಂಡು ಎಲ್ಲ ಚೇಳ ಕಡೆಗೆ ಅವ ಬಂದ್ರೆ ಸಾಲಿ ಮಸ್ತ ಯಾಕೆ ಕುಣ್ಯಾಕತ್ತಿರೋ ಅಂದ್ರ ಅವ್ರು ತ್ರಾಸರ ಎಲ್ಲ ಕತ್ತದ ಕುಣ್ಯಾಕತ್ತಾವ. ಯಾಕೆ ಕುಣ್ಯಾಕತ್ತಿರೋ ಅಂದ್ರ ಸರ್ ಇಲ್ಲಿ ಭಾಳ ತಣ್ಣಗದ ಎಂದು ತಣ್ಣಗದ ಭಾಳ ತಣ್ಣಗದ ರೀ ಸರ್ ಅಂದ್ರು. ಅವರ ತಿಳಿಬೇಕಲ್ಲ ಸರ್ ಬಟ್ ಹಾಕದಂತ ಕಡೆಗೆ ಅವನಿಗೆ ಬಡಿ ಸಟ್ಟದ ಅವಂದ ಏನು ಹುಚ್ಚಿದ್ದಿರೋ ನಿಮ್ಮ ಯಾಕ್ರಿ ನಾವು ಹೊಡ್ಕೊಂಡು ನೀವೇ ಕೊಡ್ಕೊಬಾರ್ದು. ಹಂಗ ಈ ತಾಯಿ ತಂದೆಗಳಿಗೆ ಏನು ಸುಖ ಸಿಕ್ಕಿಲ್ಲ. ಸುಖ ಸಿಕ್ಕಿತ್ತು ಅಂದ್ರೆ ಮತ್ತೊಂದು ಬಯಸ್ತಿದ್ದಿಲ್ಲ ಮನುಷ್ಯ. ನಿಮ್ಗ ಹೊಟ್ಟೆ ತುಂಬತಂದ್ರೆ ಮತ್ತೆ ಉಣ್ಬೇಕತ್ತೀರ ಆಗಿದ್ ಪೂರ್ತ 1-2 ತಾಸು ಅಟ್ಟೆ ಉಣ್ಬೇಕನ್ಸಲ್ಲ ಹೇಳ. ಹೊಟ್ಟೆ ತುಂಬತಂದ್ರೆ ಮತ್ತೆ ಸುಖ ಸಿಕ್ಕಿತ್ತಂದ್ರೆ ಇನ್ನೊಂದು ಯಾಕೆ ಇಚ್ಛಾ ಮಾಡ್ತದ ಮನುಷ್ಯ ಮಾಡ್ತಿರಲ್ಲ. ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಜರಿ ಮೊಮ್ಮಕ್ಕಳು ಕುರಿ ಮೊಮ್ಮಕ್ಕಳು ತನ ಸಿಕ್ಕಿಲ್ಲ ಅಂತ ಓದ್ತದ. ಸಿಕ್ಕರು ಹೋಗಂಗಿಲ್ಲ ಮನುಷ್ಯ ಸಿಕ್ಕಿಲ್ಲ ಅದಕ್ಕೆ ಹೋದ್. ಆದ್ರೂ ಸಹಿತ ಮನುಷ್ಯನ ಇಂಥ ಭ್ರಾಂತಿ ಅದ ಇಂಥ ಭ್ರಮದ ಆಗಕತ್ತ ಅಂದ್ರೆ ಚಲೋ ಆಯ್ತಪ್ಪ. ಹೆಂಗ ಮಾದಲಾಸನಂತ ತಾಯಿ ಜಗತ್ತಿನಾಗ ಸಿಗ್ಲಕ್ ತಯಾರಿ. ತೀರ್ಥಂಕರ ಹೋಗ್ಯಾರ ಜೈನರ ತೀರ್ಥಂಕರ. ಮಾದಲಾಸ ತೊಟ್ಟಲ್ದಾಗೆ ಹಾಡ್ತಿದ್ಲಂತ. ಶಾಸ್ತ್ರ ಬಲ್ಲಕ್ಕಿದ್ಲು ತೊಟ್ಟಲ್ದಾಗೆ ಹಾಡ್ತಿದ್ಲಂತ. ಸಿದ್ದೋಸಿ ಬುದ್ದೋಸಿ ನಿರಂಜನೋಸಿ ಸಚ್ಚಿದಾನಂದೋಷಿ ಅಂತ ಮಗನಿಗೆ ಜೋಗಳ ಹಾಡ್ತಿದ್ಲು. ನೀ ಸತ್ತಿದ್ದೀನಿ ಚಿತ್ತಿದ್ದೀನಿ ಆನಂದ ಸ್ವರೂಪ ಇದ್ದೀಯಪ್ಪ ಅಂತ ಮಗನಿಗೆ ಶಾಸ್ತ್ರ ಹೇಳಿ ಕರೆಸಿ ಯಾವ ಪ್ರಪಂಚದ ಸಂಬಂಧ ಇರ್ಲಾರ್ದಂಗೆ ಇಟ್ಟು ಅವ್ರಿಗೆ 3 ಮಂದಿ ಸನ್ಯಾಸಿ ಮಾಡಿದ್ಲೆ. 4ನೇದವನಿಗೆ ಒಬ್ಬ ರಾಜ ಬಿಡಿಸ್ಕೊಂಡ. ಏನು ಮುಚ್ಚಿದ್ದೆ ಎಲ್ಲರೂ ಕಳ್ಸ್ರಿ ಹಂಗೆ ರಾಜ ಮಾಡೋರು ಇಟ್ಕೊಂಡು ಕೂಡಲೇ ಆವಾಗ ಕೇಂದ್ರಳು ಯಾವಾಗ ಇವನಿಗೆ ಕಷ್ಟ ಬರ್ತದ ಅವಾಗ ಬೋಧ ಮಾಡ್ಲಿಕ್ಕೆ ಬರ್ರಿ. ಇವನಿಗೆ ಕಷ್ಟ ಯಾವಾಗ ಬರ್ತದ ಅವಾಗ ಇವನಿಗೆ ಜ್ಞಾನ ಹೇಳಕ್ ಬಾ ಅವಾಗ ತಿಳಿತದ. ಕಾಯ್ದಾಗ ಬಡಿ ಬರೋಬ್ಬರಿ ವಸ್ತು ಆಗ್ತದ. ದೊಡ್ಡವನಿಗೆ ಹೇಳಿದ್ಲಕ್ಕಿ ಶರೀರ ಬಿಡುವಾಗ ಆಯ್ತಂದ. ಇವ ರಾಜ್ಯರ ಮೇಲೆ ಯುದ್ಧ ಬಂತು. ಯುದ್ಧ ಆಡಿ ಸೋತ. ಅವಾಗೇನೇನು ಇವನಿಗೆ ಹಿಡ್ಕೊಂಡು ಹೋಗ್ತಾನ ಅನ್ನೋ ಪರಿಸ್ಥಿತಿ ಒಳಗ ಸಾಧು ರೂಪದಾಗ ಅವ್ರ ಅಣ್ಣ ಬಂದ. ಅಣ್ಣನದು ಹೇಳಿಲ್ಲ, ಜ್ಞಾನ ಮಾಡಿಕೊಟ್ಟ. ಜ್ಞಾನ ಮಾಡಿಕೊಟ್ಟ ಕೂಡಲೇ ಅಮ್ಮ ಬಂತು. ಮಾದಲಾಸನಂತ ತಾಯಿ ಜಗತ್ತಿನೊಳಗೆ ಸಿಗಂಗಿಲ್ಲ. ಸುಮಿತ್ರಾನಂತ ತಾಯಿ ಜಗತ್ತಿನೊಳಗೆ ಸಿಗಂಗಿಲ್ಲ. ಯಾಕ ಕಲ್ಯಾಣ ಮಾಡ್ಕೊಳ್ಳಿ ನನ್ನ ಮಗ ಈ ದಾರಿ ಹಿಡ್ದಾನಂದ್ರೆ ಭಾಳ ಪುಣ್ಯ ಅನ್ನುವಂಥವ್ರು ಸಿಗೋದು ಭಾಳ ಕಷ್ಟ. ಅಟ್ಟು ಸಿದ್ಧಾರೂಢರನ್ನ ಮನೆಯೊಳಗೆ ದಿನಂಪ್ರತಿ ಶಾಸ್ತ್ರ ಪ್ರವಚನ ಕೇಳಿ ಅಟ್ಟೆಲ್ಲ ದೊಡ್ಡ ವ್ಯಕ್ತಿತ್ವವನ್ನು ನೋಡಿ ಅವ್ರ ಸುಖದ ಆನಂದವನ್ನು ನೋಡಿದರೂ ಸಹಿತ ಲಕ್ಷ್ಮವ್ಗ ಬರಲಿಲ್ಲ ಅದು ಭಾವ. ಹೇಳಕತ್ತಾರ ಅವರು ಸಿದ್ಧಾರೂಢರು, ಇವ ದೊಡ್ಡ ವ್ಯಕ್ತಿ ಆಗಮದನ ಹಂಗದನ ಈಗ ಅಂತ ಹೇಳಿದ್ರು ಸಹಿತ ಅವನಿಗೆ ಲಗ್ನ ಮಾಡಬೇಕೆ ಅಂತಾಳ ಮಾತನು.
ಯಾಕಂತ ಕೇಳಿದ್ರೆ ಇದು ಸಂಸಾರ ಸುಖ ಹೆಂಗದ ಅಂತ ಕೇಳಿದ್ರೆ ಭಾಳ ಚಂದ ಹೇಳಿದ್ರು. ವಿಷಯೇಂದ್ರಿ ಸಂಯೋಗ, ವಿಷಯ ಮತ್ತು ಇಂದ್ರಿಯಗಳ ಸಂಯೋಗ ಆಯ್ತಂದ್ರೆ ಎತ್ತದಂಗ್ರೆ ಅಮೃತೋಪಮ. ಫಸ್ಟಿಗೆ ನೋಡಿದ ಕೂಡಲೇ ಭಾಳ ಆನಂದ ಅನಿಸ್ತದ, ಕೇಳಿದ ಕೂಡಲೇ ಆನಂದ ಅನಿಸ್ತದ, ಮುಟ್ಟಿದ ಕೂಡಲೇ ಆನಂದ ಅನಿಸ್ತದ, ತಿಂದ ಕೂಡಲೇ ಆನಂದ ಅನಿಸ್ತದ. ಪರಿಣಾಮೇ ವಿಷಮೇವ, ಆಮೇಲೆ ವಿಷ ಆಗ್ತದಂತ. ಹೋಳಿಗೆ ತಿನ್ನುವಾಗ ರುಚಿ ಹತ್ತಿ ತಿಂದು, ಜಾಮೂನ್ ತಿನ್ನುವಾಗ ರುಚಿ ಹತ್ತಿ ತಿಂದು ಹತ್ತಪ್ಪ. ಆಮೇಲೆ ತಿನ್ನುವಾಗ ಏನಿಲ್ಲ ಎತ್ತದಂಗ್ರೆ ಫಸ್ಟಿಗೆ ಏನದ ಅಂದ್ರೆ ಅಮೃತೋಪಮ, ಅಮೃತದ ಸಮಾನ ಇರ್ತಾವಂತ ವಿಷಯಗಳು. ಅಮೃತದ ಸಮಾನ ಅಂದ್ರೆ ರುಚಿಕರ ಅನಿಸ್ತಾವ, ಚಂದ ಅನಿಸ್ತಾವ, ಭಾಳ ಚಲೋ ಅನಿಸ್ತಾವ. ಅದಕ್ಕೆ ಅಪ್ಪಗಳು ಭಾಳ ಚಂದ ಹೇಳ್ತಾರೆ, ಮೊದಲು ಮದುವೆ ಆಯಿತು ಅಂತಂದ್ರೆ ಬರೇ ಗಂಡಂದೇ ಮಾತು ಕೇಳಿಸ್ತದ ಅಂತ, ಹೆಂಡ್ತಿದೇನು ಕೇಳಿಸಲ್ಲ ಅಂತ. ಹಂಗೆ ಮಾಡು, ಹಿಂಗೆ ಮಾಡು, ಹ್ಞೂ ಹ್ಞೂ ಅಂತ ಅಂತ ಕ್ಯಾಟೆ. ಅಡುಗೆ ಮಾಡು, ಚಾ ಮಾಡು, ಹ್ಞೂ ರೀ ಅಂತ. 2ನೇ ವರ್ಷಕ್ಕೆ ಅವನು ಕೇಳಿಸಲ್ಲ, ತಿಕ್ಕಿನ ಕೇಳಿಸ್ತದ ಅಂತ. ಅದು ತೊಗೊಂಡ್ಬಾ, ಇದು ತೊಗೊಂಡ್ಬಾ, ಹಂಗೆ ತೊಗೊಂಡ್ಬಾ, ಹಿಂಗೆ ತೊಗೊಂಡ್ಬಾ ಅಂತ ಹ್ಞೂ ಅಂತ ಹೋಗ್ತಾವ. 3ನೇ ವರ್ಷಕ್ಕೆ ಇಬ್ಬರದು ಕೇಳಿಸ್ತವ. ಹೆಂಗದ ಎತ್ತದಂಗ್ರೆ ಅಮೃತೋಪಮ. ಫಸ್ಟಿಗೆ ಅಮೃತದಂಗ ಅದ ಅಂತ, ಆಮೇಲೆ ವಿಷಮೇವ ಅಲ್ಲ ಕೆಟ್ಟ. ಚಾಲು ಆಯ್ತು ಜಗಳ ಜುಟ್ಟಿ, ಹಂಗಾಯ್ತು ಹಿಂಗಾಯ್ತು ಚಾಲು ಆಯ್ತು. ಯಾಕಂತ ಕೇಳಿದ್ರೆ ಈ ರೀತಿ ಅದ. ಅಪ್ಪವ್ರು ತಿಳಿಸಲ್ಲ ಭಾಳ ಚಂದ ಹೇಳ್ತಾರೆ. ಸಂಸಾರ ಅಂದ್ರೆ ಬಡ್ಡಿ ತುದಿ ಹಿಡ್ಕೊಂಡು ಕಬ್ಬು ತಿಂದ, ಬಡ್ಡಿ ಹಿಡ್ಕೊಂಡು ಕಬ್ಬು ತಿಂದಂಗೆ ಅದ. ಬಡ್ಡಿ ಭಾಳ ರುಚಿ ಇರ್ತದೆ. ಬಡ್ಡಿ ಹಿಡ್ಕೊಂಡು ಕಬ್ಬು ತಿನ್ಕೋತ ಹೋದಂಗೆ ಮುಂದೆ ಸಪ್ಪಗತ್ತದ ಪೂರ ಲಾಸ್ಟಿಗೆ. ಇದು ಪರಮಾರ್ಥ ಹೆಂಗದಂದ್ರೆ ತುದಿ ಹಿಡ್ಕೊಂಡು ತಿಂದಂಗೆ ಅದ. ಮೊದಲು ಸಾಧನೆಯ ದುಃಖ. ಎಲ್ಲ ಬಿಟ್ಟು ಕಣ್ಣು ಮುಚ್ಕೊಡ್ರಿ, ಅಲ್ಲೇ ಉಣೋದಿಲ್ಲ, ತಿನ್ನೋದಿಲ್ಲ, ಹೆಂಡ್ರಲ್ಲಿ ಮಕ್ಕಳಲ್ಲಿ ನೋಡೋದಿಲ್ಲ, ಕೇಳೋದಿಲ್ಲ, ಅಲ್ಲೇನದ ಅನಿಸ್ತದ. ಅದೇನು ಮಾಡೋದು ಅನಿಸ್ತದ, ಒಲ್ಲ ಅನಿಸ್ತದ. ಜಪ ಮಾಡಕತ್ತ ನಿದ್ದೆ ಬರ್ತದ, ತ್ರಾಸ ಅನಿಸ್ತದ. ನಸಿಕ್ನಾಗ ಹೇಳ್ಬೇಕು, ಸಾಧನೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಅದೇನಪ್ಪ ಅಲ್ಲೇನದ ಅಲ್ಲ ಅನಿಸ್ತ. ಮಾಡ್ತಾ ಹೋದಂಗೆ ಅದರಂತ ಆನಂದನೇ ಸಾಕೆನಿಸದ ಸವೇದ ಬೇರೊಂದನ್ನು ಬೇಕೆನಿಸದ ಸುಖವೇ ನಿಜ ಸುಖವೇ. ನಿಜ ಸುಖನೇ ಅಲ್ಲದ, ದುಃಖ ಬೆರೆಸಲಾರದ ಸುಖ ಅಲ್ಲದ. ಆದ್ರೆ ಮನುಷ್ಯನಿಗೆ ಗೊತ್ತಿಲ್ಲ, ಇದು ಇಟ್ಟೇ ಗೊತ್ತದ. ಅದಕ್ಕೆ ಹೆಂಗಂತ ಕೇಳಿದ್ರೆ ಇದು ಬಡ್ಡಿ ಹಿಡ್ಕೊಂಡು ಕಪ್ಪು ತಿಂದಂಗೆ ಅದತ್ತ. ಮೊದಲು ರುಚಿ ಹತ್ತದ, ಆಮೇಲೆ ಸೊಪ್ಪಗ, ಆಮೇಲೆ ದುಃಖ. ಕೇಳ್ರಂತಾರ ಅವ್ರು, ಪರೀಕ್ಷಾ ಮುಗಿದ ಬಳಕ ಎಕ್ಸಾಮ್ ಮುಗಿದ ಬಳಕ ಸಿಗ್ತದಲ್ರಿ ಪಾಸ್ ಆಗ್ತಿಲ್ಲ. ಮತ್ತು ಎಲ್ಲ ಮುಗಿಸಿ ಕೂತಾರಲ್ಲ ಆ ಮುದುಕರಿಗೆ ಕೇಳಬೇಕು, ಸಕ್ಸಸ್ಫುಲ್ ಸಂಸಾರ. ಎಲ್ಲ ಮುಗಿಸಿ ಮಕ್ಕಳು ಕೂತಾರಲ್ಲ ಅವ್ರಿಗೆ ಕೇಳ್ಬೇಕು, ಹೆಂಗೈತ್ರಿ ಆರಾಮ ಸಂಸಾರ ಭಾಳ ಚಲೋ. ನೋಡಿ ಒಬ್ಬರೇ ಹ್ಞೂ ಅನ್ನಲ್ಲ, ಒಬ್ಬರೇ ಅನ್ರಿ. ಇಷ್ಟು ಮಂದಿ ಹಂಗೆ ಅನ್ಬೇಕು, ಒಬ್ಬರೇ ಅನ್ಬೇಕು, ಕಡೆ ಒಬ್ಬರೇ ಅನ್ಬೇಕು. ಭಾಳ ತೃಪ್ತ ಆನಂದ ಕೈ ಎತ್ತಿ ಖುಷಿಯಿಂದ ಆನಂದ ಅದರಿ ಸಾಧ್ಯನೇ ಇಲ್ಲ. ಇಲ್ಲೇ ಎಲ್ಲಿ ಸಿಗ್ತದ ಅದು? ಇಲ್ಲೇ ಹುಡ್ಕಾಡ್ರಿ ಸಿಗ್ತದ, ಸಾಧ್ಯನೇ. ಆದ್ರೆ ಇವ್ರಿಗೆ ಕೇಳ್ರಿ ಹೆಂಗಿರ್ತಾರ ಅವ್ರ ಮಹಾತ್ಮರು. ಧನ್ಯೋಸ್ಮಿ ಕೃತಕೃತ್ಯೋಸ್ಮಿ ಜ್ಞಾನಾಮೃತ ತೃಪ್ತಸ್ಯ ಕೃತಕೃತ್ಯ ಆನಂದದೊಳಗ ಇರ್ತಾರ ಅವ್ರು. ಕೊಡ್ರಿ ಹುಣಾಕ್ ಸಿಕ್ಕ್ರಿ ಆನಂದ, ಸಿಗ್ಲಿಲ್ಲ ಅಂದ್ರೆ ಆನಂದ, ಹೊಡೆದ್ರ ಆನಂದ, ಬಡದ್ರ ಆನಂದ, ತಿಂದ್ರ ಆನಂದ, ಬಿಟ್ರ ಆನಂದ. ಅದು ಎಲ್ಲಿದ್ ಬಂತು? ನಿಮ್ಮ ಮನೆ ದೊಡ್ಡ ಮನೆಯಿಂದ ಬತ್ತಾ, ಹೊಲದಿಂದ ಬತ್ತಾ, ರೊಕ್ಕದಿಂದ ಬತ್ತಾ, ರೊಕ್ಕದಿಂದ ಬತ್ತಾ, ಬಂಗಾರದಿಂದ ಬತ್ತಾ, ಎದ್ರದ ಬತ್ತದು? ಒಳಗದ ಆತ್ಮಾನಂದ ಒಳಗದ. ಅವರು ತೃಪ್ತಿ ಅದಾರ, ಕೃತಕೃತ್ಯ ಅದಾರ. ಆನಂದ ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನ ಯಶ ಬ್ರಹ್ಮಣೇ ರಮತೆ ಚಿತ್ತಂ ನಂದತಿ ಭಜ ಗೋವಿಂದಂ ಗೋವಿಂದಂ ಭಜ. ಶಂಕರಾಚಾರ್ಯ ಹೇಳ್ತಾರೆ, ಅವ್ರ ಸಂಘದೊಳಗರ ಇರಲಿ, ಸಂಘ ಬಿಟ್ಟ ಏಕಾಂತಿದ್ರು ಭಾಳ ಚಲೋ ಐತೆ, ಆನಂದದೊಳಗಿರ್ತಾರ ಸಂಘದೊಳಗೆ. ಇನ್ನು 4 ಮಂದಿ ಆಗಿದ್ರು ಪ್ರವಚನ ಹೇಳ್ಕೊತ ಕೇಳ್ಕೊತ ಅವಾಗಲೂ ಚಂದ ಇರ್ತಾರ. ಸಂಘದೊಳಗೂ ಆನಂದ, ಸಂಘ ಬಿಟ್ರು ಆನಂದ. ಸಂಗರತೋವ ಸಂಘ ಹೆಂಗಾರ ಇರ್ಲಿವ, ಯೋಗದಾಗರ್ಲಿ ಭೋಗದಾಗರ ಇರಲಿ, ಎಲ್ಲ ಉಣಾಕಚ್ಚಾರ ಪದಾರ್ಥಗಳು ಆನಂದದಿಂದ ಸವಿತಾನ, ಊಟ ಉಣ್ತಾನ, ಹಾಸಿಗೆ ಮಾಡಿಕೊಡ್ರಿ ಮೆತ್ತಗೆ ಮಕ್ಕೋತಾನ, ಎಲ್ಲ ಆನಂದವಾಗಿರ್ತಾನೆ ಭೋಗದೊಳಗೆ. ಒಲ್ಲಾಯ್ತು ಚಾಪಿ ಮೇಲೆ ಮಾರ ಮುಕ್ಕೋತಾನ. ಎಂಥ ವಿಚಿತ್ರ ರೀ.
ಯೋಗರತೋವ ಭೋಗರತೋವ. ನಾವು ಭೋಗಿದ್ರೆ ಆನಂದ, ಇಲ್ಲಂದ್ರೆ ಇಲ್ಲ ನಮಗ. ಅವ್ರಿಗೆ ಭೋಗಿದ್ರು ಆನಂದ, ಇರ್ಲಿಲ್ಲ ಅಂದ್ರು ಹೆಣದ ಮಗ್ಲ ಮಕ್ಕೊಂಡ್ರೆ ಸಿದ್ಧಾರೂಢರು ಗೊತ್ತಿಲ್ಲ ನಿಮ್ಗ. ಅಂತ ನಿದ್ದಿನೇ ಎಂದು ಆಗಿಲ್ಲ ಅಂದ್ರು ಹೆಣದ ಮಗ್ಲ ಅಂತ ನಿದ್ದಿನೇ ಎಂದು ಮಾಡಿಲ್ಲ ಜೀವನದಾಗ ಅಂದ್ರ. ಹಂಗಿದ್ದಿರ್ಬೇಕದ ಆನಂದಕ್ಕೆ. ಆನಂದ ಕೊರತೆ ಅದ. ನಮಗೇನಾರ ಒಂದಿಟ್ಟು ಕಂಬಿತ್ತಂದ್ರೆ ಕಣ್ಣ ನೀರು ಕಪಾಳ ಬರ್ತಾವ. ಒಂದಿಟ್ಟು ಕಂಬಿತ್ತಂದ್ರೆ ಕಣ್ಣ ನೀರ ಮಾಡಿ 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 ಕುಂದಿರ್ತಾವ. ಇವಕ್ಕರೆ ಕಿವಿ ಕೇಳಿಸಂಗಿಲ್ಲ. ಕಿವಿ ಕೇಳಿಸಂಗಿಲ್ಲ ಅಂತ ಮಕ್ಕಳು ಮಾತಾಡ್ಲಾರ್ದೆ ಹೋಗಿ ಹೇಳ್ತಾವ ಕೂತು. ಮಾತೇ ಆಡಲ್ಲಂದ್ರಿ ನನ್ನ ಮಗ. ಹಂಗೆ ಸೊಸಿ ಮಾತೇ ಆಡಲ್ಲ. ಸುಮ್ಮನೆ ಈಗ ಶಿವ ಶಿವ ಅನ್ಕೋತ ಇಲ್ಲ. ಆಗಲ್ಲ ಆಗಲ್ಲ. ಮಾಡೇ ಇಲ್ಲ ಆತದ ಹೆಂಗದ. ಮಾಡಿಲ್ಲ ಅಂದ್ರೆ ಆತದ ಹೆಂಗ. ಅವ್ರಿಗೆ ಇವ್ರಿಗೆ ಚೀರಿ ಮಾತಾಡಕ್ಕೆ ಅವ್ರಿಗೆ ಟೈಮ್ ಇಲ್ಲ, ಹೋಗ್ಬಿಡ್ತಾರ ಅವ್ರ ನೌಕರಿಗೆ. ಇವು ಮಾತಾಡಿಲ್ಲ ಅಂತ ಹೇಳ್ಕೊತ್ಕೊಂಡ್ಬಿಡ್ತಾರ. ಸಹಾಯ ತನಕ ದುಃಖ. ಆದ್ರೆ ಸಹಿತ ಅವ ಹೆಂಗೆ ಎಲ್ಲರಿಗೆ ಚೇಳ ಹೊಡಕಚ್ಚರು ಹಂಗೆ ಇವರು ಏನಾರೇ ಆಗಲಿ ಒಟ್ಟ ಹಾಕಿ ಬಿಡುದವ್. ಏನಾರೇ ಆಗಲ್ಲಕ್ಕ ಮುಂದೆ ಹೋಗಿ ಮುಂದೆ ಚೊಲಾರೇ ಆಗಲಿ ಕೆಟ್ಟ. ನಾವು ಮಾಡಿದೆ ನೋಡ್ರಿ, ಲಗ್ನ ಮಾಡಿ ಆರಾಮ ಚೊಲಾರೇ ಆಗಲಕ್ಕ ಕೆಟ್ಟ ಆಗಲಕ್ಕ ಅವ್ ಹೆಂಗೆ ಹೋಗಲ್ಲ. ಮಾಡಿಬಿಟ್ಟೇವ್ ನೋಡ್ರಿ, ನಮ್ಮ ಕರ್ತವ್ಯ ಮುಗೀತು ನೋಡ್ರಿ. ಕರ್ತವ್ಯ ಮಾಡಿ ಕೈ ತೊಳ್ಕೊಂಡು ಅವ್ ಒದ್ದಾಡ್ಕೊತ ಹೋಗತ್ತ ಮನೆ. ಏನ್ ಮಾಡ್ತೀರಿ? ಹಂಗ ಸಿದ್ಧಾರೂಢರು ಅಂದ್ರು ಬೇಡ ಮಾಡಬೇಡ. ಯಾಕಂತ ಕೇಳಿದ್ರೆ ಅವ್ನ ದೈವದಾಗ ಇಲ್ಲ. ಅದಿಲ್ಲ ಭೋಗ ಅವ್ನ ದೈವದಾಗಿಲ್ಲ. ಆತ್ಮಸುಖ ಆನಂದವನ್ನ ಪಡೆಯವನ ಹಿಂಗೆ ಮಾಡಬೇಡ ಅಂದ. ಹಂಗೆ ಹೇಳ್ತಾನ ಬಿಡು, ಇವನು ಸನ್ಯಾಸಿ ಆಗ್ಯಾನ ಹಂಗೆ ಹೇಳ್ತಾನ. ಹಂಗೆ ಬೈತಾವ್ರಿ, ಮಾಡೋದೇನದ. ಅದಕ್ಕಾಗಿ ಹೇಳ್ತಾವ ತಾವು ಹಂಗೆ ಆಗ ಮತ್ತೊಬ್ರಿಗೆ ಹಂಗೆ ಹೇಳ್ತಾವ ಅಂತಾರ. ಅವ್ರು ಹೇಳಕತ್ತಾರ ಗುರುಗಳು. ಆದ್ರೆ ಏನಾಯ್ತು ಅಂತ ಕೇಳಿದ್ರ ಕಡೆಗೆ ಸಿದ್ಧಾರೂಢರು ಬಿಚ್ಚಿ ಹೇಳ್ಬಿಟ್ರು, ಚಲೋ ಆಗಲ್ಲ ಅಂತಲ್ಲ, ನೀ ಮಾಡಿದೆ ಅಂದ್ರೆ ಆಕೆ ಹುಡುಗಿ ಸಾಯ್ತಾಳ ಕನ್ಯಾ. ಅವ್ನು ಯೋಗದಾಗ ಇಲ್ಲದು ಮಾಡಬೇಡ ಅಂದ್ರು. ಆದ್ರೂ ಗುರುವಿನ ಮಾತಿನ ಮೇಲೆ ಭರೋಸೆ ಬರಲಿಲ್ಲ ಆಕಿಗೆ. ಎಂಥದ್ದು ಇದ್ದಿರ್ಬೇಕ್ರಿ ಅದು. ಬರ್ಲಾರ್ದಕ್ಕ ಹೋಗಿ ಏನು ಮಾಡಿದ್ಲು ಅಂತ ಕೇಳಿದ್ರೆ ಅಲ್ಲೇ ಧಾರವಾಡ ಜಿಲ್ಲಾದೊಳಗೆ ಒಂದು ಊರಿನಾಗ ಒಬ್ಬ ಹುಡುಗಿಗೆ ನಿಶ್ಚಯ ಮಾಡಿದ್ರು. ನಿಶ್ಚಯ ಅಂತಾರ ಅದಕ್ಕೆ. ಎಂಗೇಜ್ಮೆಂಟ್ ಅಂದ್ರೆ ಇಬ್ಬರಿಗೆ ಕೂಡಿಸಿ ಮಾಡೋದು, ಬರೀ ನಿಶ್ಚಯ. ನಿಶ್ಚಯ ಮಾಡಿ ಬಂದು ನಿಶ್ಚಯ ಮಾಡಿ ಎಲ್ಲ ಒಡವಿ ವಸ್ತು ಎಲ್ಲ ಏನೇನು ಕೊಡೋದು ಕೊಟ್ಟು, ಅವಾಗೇನು ಎಲ್ಲ ಹಿಂಗೆ ಎಂಗೇಜ್ಮೆಂಟ್ ಮಾಡ್ತಿದ್ದಿಲ್ಲ. ಕೊಟ್ಟೆಲ್ಲ ಬಂದು ಒಂದು 4-5 ದಿನಕ್ಕೆ ಏನಾಯ್ತೇನೋ ಸತ್ತ ಬಿಡ್ತು. ಸಿದ್ಧಾರೂಢರು ಹೇಳಿದ್ರಲ್ಲ ಮೊದಲೇ, ಅಯ್ಯಯ್ಯ ಯಾಕೆ ಮೊದಲೇ ಹೇಳ. ಲೈಟ್ ಅದು ಬಟನ್ ಗೊತ್ತಾಗಲ್ಲ, ನಾನೇ ಹಚ್ಕೊಂಡಿದ್ದೀನಿ. ಹೇಳಿದ್ರು ಸಿದ್ಧಾರೂಢರು ಮೊದಲೇ ಸಾಯ್ತಾಳ ನೀ ಗಚ್ಚಿ ಮಾಡಿದೆ ಅಂದ್ರ ಅಂತ ಹೇಳಿದ್ರು ಸಹಿತ ಗುರುವಿನ ಮಾತಾಗ ಕೇಳಿಲ್ಲ. ಕೇಳಾರ್ದಕ್ಕೆ ಏನಾಯ್ತದು, ಸತ್ತು ಹೋದ್ಮೇಲೆ ಅವಾಗ ಗುರುವಿನ ಗೊತ್ತಾಯ್ತು ಅಂತ ಅವ್ರಿಗೆ ಗೊತ್ತಾಯ್ತು. ಹಿಂಗೆ ಮಾಡ್ತಾರೆ ಮಂದಿ. ಸಿದ್ಧಾರೂಢರು ಮೊದಲು ಒಂದು ಹುಡುಗಿ ಬರ್ತಿತ್ತು. ಅದೇನು ಹಿಂದಿನ ಜನ್ಮದ್ದು ಇರ್ತಾವ. ಅವ್ವ ಅಪ್ಪ ಹುಡುಗಿ ಮಾದೇವಿ ಅನ್ನುವಂಥ ಹುಡುಗಿ ಕರ್ಕೊಂಡು ಬಂದರು. 5-6 ವರ್ಷದಿತ್ತು ಹುಡುಗಿ. ಕರ್ಕೊಂಡು ಜಾತ್ರೆಗೆ ಬಂದರು. ಜಾತ್ರೆಗೆ ಬಂದಾಗ ಸೇವಾ ಮಾಡ್ತಾ ಇದ್ರು. ಸೇವಾ ಮಾಡುವಾಗ ಪ್ರವಚನದಾಗ ನಾವು ಹೇಳ್ತೀವ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನಿಗೆ ಗಂಡ ಅಂದ್ಲು, ಮೀರಾ ಕೃಷ್ಣ ಪರಮಾತ್ಮನಿಗೆ ಗಂಡ ಅಂದ್ಲು ಅಂತ ಹೇಳ್ತಿದ್ರಲ್ಲ. ಆ ಕಥೆ ಕೇಳ್ತ್ರಿ 7-8 ವರ್ಷದ ಹುಡುಗಿ. ಅವ್ ಹಿಂದಿನ ಜನ್ಮ ಇದ್ರೆ ಭಾವನಾ ಬರ್ತಾವ, ಇಲ್ಲಂದ್ರೆ ಬರಂಗಿಲ್ಲ. ಅವಾಗ ಏನ್ ಮಾಡ್ತಂದ್ರೆ ಆ ಹುಡುಗಿ ಹೆಂಗ ಮೀರಾ ಕೃಷ್ಣ ಗಂಡ ಅಂದಾಳ, ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಗಂಡ ಅಂದಾಳ, ನಾನು ಸಿದ್ಧಾರೂಢರಿಗೆ ಗಂಡ ಅನ್ಬೇಕು ಅನ್ಲಕ್ಕಿ. ಮನುಷ್ಯನಾಗ ಇಟ್ಕೊಂಡು ಕೂತಳ, ಸಿದ್ಧಾರೂಢನೇ ನನ್ನ ಗಂಡ, ಸಿದ್ಧಾರೂಢ ನನ್ನ ಗಂಡ. ಸಣ್ಣದಿತ್ರಿ 7-8 ವರ್ಷದ. ಅವಾಗ ಜಾತ್ರೆ ಎಲ್ಲ ಮುಗಿದ ಕೂಡ್ಲೇನೆ ಅವ್ರು ಅವ್ವಪ್ಪ ನಡೀತಂಗೆ ಹೋಗೋಣ ಅಂತ. ನಾ ಬರಲ್ಲ ಅಂದ್ಲಕ್ಕಿ. ಇಲ್ಲೇನ್ ಮಾಡ್ತೀವಿ ಮಠದಾಗ ಅಂದ್ರ ಅವ್ರು, ನಾ ಇಲ್ಲೇ ಸೇವೆ ಮಾಡ್ಕೊತಿರ್ತೀನಿ ನಡಿ ಅಂತ ಭಾಳ ಜೋರಿ ಮಾಡ್ರಿ, ನಾ ಬರಂಗಿಲ್ಲ, ನಮ್ಮ ಗಂಡನ ಮನೆ ಇದೆಯಲ್ಲ ಅಂದ್ಲಕ್ಕಿ. ಹುಚ್ಚಿ ಅಂದ್ರ ಅವ್ರು, ಸಣ್ಣದ ಇದು ಹುಡುಗಿ ಹುಚ್ಚಿ ಅಂದ್ರ ಅವ್ರು. ಯಾಕೆ ಒಟ್ಟ ಬರ್ಲಿಕ್ಕೆ ತಯಾರಿಲ್ರಿ, ಜಿದ್ದು ಹಿಡ್ಕೊಂಡು ನಾ ಇಲ್ಲೇ ಇರಕ್ಕೆ ಸಿದ್ಧಾರೂಢನೇ ನನ್ನ ಗಂಡ ಅಂತ ಕೂತ್ಲಕ್ಕಿ. ಕಡೆಗೆ ಹೋಗಿ ಸಿದ್ಧಾರೂಢ ಅಜ್ಜವ್ರ ಹತ್ರ ಒಯ್ದ್ರಕ್ಕಿನ ಹುಡುಗಿ ಮೇಲೆ ಹೋಗಿ, ನೋಡಪ್ಪ ಹುಚ್ಚು ಮಾತಾಡಕತ್ತಾಳಕಿ, ಏನೋ ದೇವ್ಗೂ ಹಿಡ್ದದೆ ನೋಡು ಅಂದ್ರು. ಏನಮ್ಮ ಅಂತ ಕೇಳಿದ್ರು. ಕೇಳಿದ ಕೂಡಲೇ ಇಲ್ಲ ನೀನೇ ನನ್ನ ಗಂಡ, ನಾ ಇಲ್ಲೇ ಇರಕ್ಕೆ ಅಂದ್ಲಕ್ಕಿ ಸೀದಾ. ಅನಾನ ಆಕೆ ಹಿಂದಿನ ಜನ್ಮದಕ್ಕಿ ಅನಂತ ಪುಣ್ಯ, ಅನಂತ ಪರಮಾತ್ಮನಿಗೆ ಬೆನ್ನತ್ತೇಳ ಅಂತ ಗೊತ್ತಾಯ್ತು ಸಿದ್ಧಾರೂಢರಿಗೆ.
ಅವ್ರಂದ್ರು ಈಗ ಹಂಕ ಜಿದ್ದು ಮಾಡಬೇಡ್ರಿ, ಒಂದು 5-6 ದಿನ ಇರ್ರಿ, ಯಾವಾಗ ಶಾಂತ ಆಗ್ತಾವ ನೆನಪು ಹರಳು ಅಂದ್ರೆ ಕರ್ಕೊಂಡು ಹೋಗ್ರಿ ಅಂತ ಹೇಳಿ 15 ದಿನ ಉಳಿದ್ರು. 15 ದಿನ ಉಳಿದು ಮತ್ತೆ ತಯಾರಾಗಿದ್ರು. ಅವ್ರು ಗಾಡಿ ಕಟ್ಕೊಂಡು ಹೋಗ್ಬೇಕಲ್ಲ, ಎತ್ತಿನ ಗಾಡಿ ತಯಾರಾದ್ರು. ಮತ್ತೆ ಈಗ ನಡೆಯೋದ್ರ ನಾ ಬರಂಗಿಲ್ಲ ಅಂದ್ಲಕ್ಕಿ ಕಡೆಗೆ ಎಷ್ಟು ದಿನ ಇರಕ್ಕೆ ಸಂಸಾರ ಬಿಟ್ಟು ಅಂತ ಸಿದ್ದಾರ್ಥ ಬಲ್ಲಿ ಹೋದ್ರು. ಹೆಂಗ್ ಮಾಡ್ಬೇಕ್ರಪ್ಪ, ಬರಲೇ ಗಾಡ್ರಿಕಿ ಅಂದ ಕೂಡಲೇನೆ ಆಕಿಗೆ ಹೇಳಿದ್ರು ಸಿದ್ದಾರ್ರು, ನಾ ಬಂದ್ರೆ ಬರ್ತೀಯ ನೀನು ಅಂತ ಕೇಳಿದ್ರು. ನಾನು ನಿನ್ನ ಜೊತೆಗೆ ಬಂದ್ರೆ ಬರ್ತೀನಿ. ನೀ ಎಲ್ಲಿರ್ತಿ ಅಲ್ಲಿರ್ತೀನಿ, ನೀ ನನ್ನ ಜೊತೆಗೆ ಬಂದೆ ಅಂದ್ರೆ ನಾ ಬರ್ತೀನಿ ಅಂದ್ಲೆ. ಆಯ್ತು ತಗೋ, ನಾನು ನಿನ್ನ ಜೊತೆಗೆ ಬರ್ತೀನಿ ಅಂದ್ರು ಸಿದ್ದಾರ್ರು. ಅಂದ ಕೂಡಲೇನೆ ಗಾಡಿ ಕಟ್ಟಿ ಗಾಡಿ ಹಾಕೊಂಡ್ರನ ಆಕಿ ಸಿದ್ದಾರ್ರು ಅಲ್ಲೇ ಕೂತಂಗ ಕಾಣಿಸ್ತಿತ್ತು. ಆಕಿಗೆ ಯಾರಿಗೆ ನಮ್ಮದು ಮಗು ಮಾದೇವಿ. ಸಿದ್ದಾರ್ರು ಬಂದಾರಂತ ಖುಷಿಲೇ ಮತ್ತೆ ಮನೆಗೆ ಹೋದಳು. ಅಲ್ಲಿ ಇದ್ದಂಗೆ ಮಾಡ್ದಂಗೆ ಕಾಣಿಸ್ತಿತ್ತು ಸ್ವಲ್ಪ ದಿನ. ಅವಾಗ 1 ತಿಂಗಳ 2 ತಿಂಗಳು ಸಿದ್ದಾರ್ರು ಧ್ಯಾನದೊಳಗಿದ್ರು. ಮುಂದೆ ಮನೆ ಕೆಲಸ ಅದು ಮಾಡ್ಕೋತಿರಾನ 1 ವರ್ಷ ಆಗನಾಕಿ ಮರ್ತಾಳ ಅಂತ ತಿಳ್ಕೊಂಡ್ರು. ಯಾರೀ ಅವ್ವಪ್ಪ ಏನೋ ಕತಿ ಕೇಳಿ ಪರಿಣಾಮ ಆಗ್ಯದ, ಅದಕ್ಕೆ ಅಂದಾಳಕಿ ಮರ್ತಾಳ ಅಂತ ತಿಳ್ಕೊಂಡ್ರು. ಮರ್ತಾಳ ಅಂತ ತಿಳ್ಕೊಂಡು ಗಂಡ ಹುಡುಕಾಡಕ್ಕೆ ಚಾಲು ಮಾಡ್ರು. ಅವು ಸಣ್ಣಗಿದ್ದಾಗ ಮಾಡ್ತೀವಲ್ಲ, ದೊಡ್ಡವಕ್ಕೆ ಆಗಕ್ಕಿಂತ ಮುಂಚೆ ಅವಾಗ ಗಂಡ ಹುಡುಕಾಡಕ್ಕೆ ಚಾಲು. ಅಳಕತ್ತಳು ಭಾಳ. ಅವಲ್ಲ ನಾನು ಮಾಡಬೇಡ್ರಿ ಅಂದ್ರೆ ಕೇಳ್ತೀವ್ರಿ. ಹಿಂದಿನ ಮಂದಿ ಕೇಳ್ತಿದ್ದೆ. ಎಲ್ಲ ತಯಾರು ಮಾಡಿದ್ರು. ಮುಂಜಾನೆ ದಕ್ಷತೆ ಚಾಲು ತಯಾರಾಗೋಯ್ತು. ಅವಾಗ ಶೃಂಗಾರ ಮಾಡಿ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರೊಳಗೆ ಸಿದ್ದಾರ್ಢಪ್ಪನ ಧ್ಯಾನ ಮಾಡ್ತಾ ಅಲ್ಲೇ ಶರೀರ ಬಿಟ್ಲಕ್ಕೆ ಪ್ರಾಣ ಬಿಟ್ಟು ಧ್ಯಾನ ಮಾಡ್ತಾ. ಅವಾಗ ಎಲ್ಲಿದ್ದು ಹಸುಕಂತೀವಕ್ಕ ಅಪ್ಪ ಬ್ಯಾಡ ಅಂದಿದ್ದಾಕಿ. ಈಗಲ್ಲ 7 ಜನ್ಮದಿಂದ ಬೆನ್ನ ಹತ್ತಾಳಕ್ಕಿಗೆ ಬ್ಯಾಡ್ರಿ ಅಂದಿದ್ರು ಸಿದ್ದಾರ್ಢರು. ಕೇಳ್ತದಿಲ್ಲ ಸಂಸಾರದಾಗ ಹಾಕದೇ ಒಂದು ಚಿಂತೆ. ಅವಾಗ ಏನಾಯ್ತು ಅಂತ ಕೇಳಿದ್ರೆ ಅವಾಗ ಒಮ್ಮೆ ಸಿದ್ದಾರ್ಢ ತಾರು ಮಾಡಿ ಹೇಳಿದ್ರಪ್ಪ ಹಿಂಗಾಗ್ಯದ್ರಿ, ಹೆಂಗ್ ಮಾಡ್ಬೇಕ್ರಿ. ಅವರು ನಿಮಿತ್ತಗಾಗಿ ನೀನು ಮಗಳಾಗ್ಬಿಟ್ಟು ಬಂದಿಳಕಿ. ಪರಮಾತ್ಮನೇ ಗಂಡ ಆಗ್ಬೇಕಂತ ಈ ಜನ್ಮ ಅಲ್ಲ, 7 ಜನ್ಮದಾಗ ಏನಂತೇಳಕಿ. ಈಗ 7ನೇ ಜನ್ಮದಾಗಕ್ಕಿ ಧನ್ಯ ಆದಳು, ಮುಕ್ತ ಆದಳು. ಆಕೆ ಸಮಾಧಿ ಕಟ್ಟಿ ಪೂಜೆ ಮಾಡ್ಬೋರಿ ಅಂತ. ಅದಕ್ಕೆ ನಿಜಪತ್ನಿ ಮಹಾದೇವಿ ಅಂತ ಮ್ಯಾಲೆ ಹೆಸರು ಹಾಕ್ಯಾರ. ಅಲ್ಲಿ ಸಣ್ಣ ಹುಡುಗಿ ಸಿದ್ದಾರ್ಢರಾಯಪ್ಪ 60 ವರ್ಷನವರು. ಅಂದ್ರೆ ಹೇಳುವ ತಾತ್ಪರ್ಯ ಒಳಗಿನ ಭಾವ ಹೆಂಗಿರ್ತದ ಅಂತ ಕೇಳಿದ್ರ, ಈ ತಾಯಿ ತಂದಿ ಗುರುಗಳು ಹೇಳ್ಯಾರಂದ್ರೆ ಗುರುಗಳ ಮಾತಿನ ಮೇಲೆ ವಿಶ್ವಾಸ ಇಡ್ಬೇಕಲ್ಲ. ಸಿದ್ದಾರ್ಢ ಸ್ವತಃ ಹೇಳಕತ್ತಾರ, ಅವನಿಗೆ ಮಾಡಬೇಡ, ಅದು ಸರಿ ಆಗಂಗಿಲ್ಲ ಅಂತ ಹೇಳಕತ್ತಾರ. ಅಂದ್ರೂ ಕೇಳಲ್ಲ ಒಬ್ಬೊಬ್ರು. ಗುರುಗಳು ಹೇಳಿದ್ರು ಕೇಳಂಗಿಲ್ಲ. ಏನು ಮಾಡಕ್ ಬರ್ತದ್ರಿ? ಗುರುವಿನ ಮಾತ ಪರಮಾತ್ಮನ ಮಾತ ಮೀರಿದ್ರೆ ಇದೇ ಗತಿ ಇರ್ತದೆ. ಆಕೆಗೆ ಅವ್ವಪ್ಪ ಮಾಡಿದ್ರು, ಕಳ್ಕೊಂಡ್ರು, ಇದ್ರ ಹಂಗೆ ಇರ್ತಿರ್ಲಿಲ್ಲ. ಸಿದ್ದಾರ್ಢಪ್ಪ ನೆನೆಸ್ತಾ ಗುರುನಾಥರ ಪತ್ನಿ ಆಗಕ್ಕೆ ಹೋಗಾಕಿನೂ ಯಾಕ ಪರಮಾತ್ಮನ ಮಾತು ಮೀರಿರ್ತಕ್ಕಂಥ ಸತಿನೇ ಹಂಗಾಗ್ಬೋದು. ಸಾಕ್ಷಾತ್ ಪಾರ್ವತಿಯ ರೂಪ ಪಾರ್ವತಿ, ಆಮೇಲೆ ಸತಿ ದಾಕ್ಷಾಯಣಿ. ಎಷ್ಟು ಹೇಳಿದ ಶಿವ, ಬೇಡ ಹೋಗಬೇಡ ಅಂತ ಹೇಳಿದ. ಹೋಗಬೇಡ ಅಂತ ಹೇಳಿದ್ರು ಸಹಿತ ತವ್ರ ಮನೆ ಅದ, ನಂತವ್ರ ಮನೆ ಅದ, ನಾ ಓದ್ತೀನಿ ಅಂತ ಹೋದಳು. ಎಲ್ಲರಿಗೂ ಗೊತ್ತದ ಅಪಮಾನವಾಗಿ ಅಗ್ನಿ ಪ್ರವೇಶ ಮಾಡಬೇಕು. ಸೀತಾಗ ಲಕ್ಷ್ಮಣ ರೇಖಾ ಬರ್ದು ಹೋಗಿದ್ದ. ಇದು ದಾಟ್ ಬೇಡ ವೈನಿ ಅಂತ ಹೇಳಿ ಹೋಗಿದ್ದ. ನೋಡ್ರಿ, ಅವನು ಸಾಧು ಅಲ್ಲ, ಅವನಂತ ಬ್ರಹ್ಮಚಾರಿನೇ ಯಾರೂ ಇಲ್ಲ ಅಂತ ಆ ರೀತಿ ಹೇಳ್ತಾನೆ. ಲಕ್ಷ್ಮಣ 14 ವರ್ಷ ತಪಸ್ಸನ್ನ ಮಾಡಿದ. ಅವನಿಗೆ ಹೇಳಿದ ಹೋಗಬೇಡ, ದಾಟಬೇಡಿದು. ಈಗ ನಾವು ಲಕ್ಷ್ಮಣ ರೇಖಾ ಮಾಡಿ ಅವ್ರು ನೋಡಿ ಎಷ್ಟು ಡೇಂಜರ್ ಇರ್ತಾವ. ದಾಟಿ ಬಂದವರು ಸಾಯ್ತು. ಅದ ಹೆಸರೇ ಭಾಳ ಚಂದ ಇರ್ತಾರೆ, ಲಕ್ಷ್ಮಣ ರೇಖಾ. ದಾಟಿ ಬಂದವರು ಸಾಯ್ತು ಅಂತ ಅಲ್ಲ. ಅದಕ್ಕೆ ಲಕ್ಷ್ಮಣ ರೇಖಾ ಬರ್ಬೋದು, ದಾಟಬೇಡಂತ. ಆದ್ರೆ ದಾಟ್ಲು ಏನಾಯ್ತ್ರಿ ಅಂತ ಅದಾಯ್ತು ಅಂಶ. ರಾವಣ ಎತ್ಕೊಂಡು ಇದ ಅಟ್ಟೆ ಅಲ್ದೇನೆ ಏನಾಯ್ತು ಅಂತ ಕೇಳಿದ್ರೆ ಕೊನೆವರೆಗೂ ಸಹಿತ ಹಾಕಿ ಯಾವ ಸೀತೆ ಅರಮನೆ ಒಳಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಂದ್ರೂ ಮತ್ತೆ ವನವಾಸಕ್ಕೆ ಹೋಗೋಕೆ ಮಳೆ ಬಂತು. ಯಾಕ? ಒಂದು ಗುರುವಿನ ಮಾತ, ಮಹಾತ್ಮರ ಮಾತ, ಪರಮಾತ್ಮನ ಮಾತ ಅಂದ್ರೆ ಅವು ಮಂತ್ರ ಇರ್ತಾವ. ಅದಕ್ಕೆ ಮಾತು ಅನ್ಬಾರ್ದು, ಅವು ಮಂತ್ರ ಸ್ವರೂಪ ಇರ್ತಾವ. ಆ ಮಾತುಗಳನ್ನು ಮೀರಿದೇವಂದ್ರೆ ನಮ್ಮ ಗತಿ ಅದೇ ಇರ್ತದೆ. ಕೇಳಬಾರ್ದು, ಮೊದಲೇ ಕೇಳ್ದೇವಂದ್ರೆ ಅದ್ರಂಗೆ ನಡಿಬೇಕು. ಕೇಳಕ್ಕೆ ಹೋಗಬಾರ್ದು. ನಮ್ಗೆ ಹ್ಯಾಂಗೆ ತಿಳಿತದೆ ಹಂಗೆ ಮಾಡಕ್ಕೆ ಹೋಗ್ಬೇಕು. ಮನುಷ್ಯ ಬಂದ ಕೇಳ್ತೀರಿ ಗುರುಗಳಿಗೆ ಅಂದ್ರೆ ಅವ್ರು ಹೆಂಗೆ ಹೇಳ್ತಾರೆ ಅವ್ರು ಚಲೋ. ನೀವು ಚಲೋ ಅನ್ಸೂರ್ನು ಹ್ಞೂ ಅನ್ಬೇಕು, ನಿಮ್ಗೆ ಕೆಟ್ಟ ಅನ್ಸೂರ್ನು ನಮ್ಗೆ ಹಿಂಗೆ ಮಾಡ್ಬೇಕಂದಿದ್ದೇವ್ರಿ, ಹಿಂಗೆ ಹೇಳಿದ್ರಿ. ಮತ್ತೆ ನೀವು ಕೇಳ್ದಕ್ಕೆ ಹಂಗೆ ಮಾಡ್ಬೇಕಿದ್ರೆ ಹಾಗೆ ಮಾಡ್ಬೇಕು. ಕೇಳ್ದಕ್ಕೆ ಮತ್ತೆ ಕೇಳ್ದೆ ನೀನು ಚಲೋ ಅನ್ಸಿಲ್ಲ ಅಂದ್ರೂ ಏನು ಮಾಡ್ಬೇಕು? ಹಂಗೆ ಮಾಡ್ಬೇಕು. ಅದಕ್ಕಾಗಿ ಹೆಂಗೆ ಸತಿ ಮತ್ತು ಸೀತಾ ಹೆಂಗಿದು ಆದರೂ ಹಂಗೆ ಸಿದ್ಧಾರೂಢರ ಮಾತು ಮೀರಿನೂ ಸಹಿತ ಯಾವ ಲಗ್ನ ಮಾಡಕ್ಕೆ ತಯಾರು ಮಾಡಿ
ಯಾವ ಹುಡುಗಿ ಕನ್ಯಾ ತೀರ್ಕೊಂಡು ಹೋದ ಬಳಿಕ ಆಮೇಲೆ ಸಿದ್ಧಾರೂಢರು ಏನು ಮಾಡಿದ್ರು ಅಂತ ಕೇಳಿದ್ರೆ ಅವ್ರಿಗೆ ವಿಧಿವತ್ತ ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟರೆ ಯಾರಿಗೆ ಗುರುನಾಥ. ನಮ್ಗೆ ಗೊತ್ತಿರ್ಲಾರ್ದಕ್ಕೂ ಸಹಿತ ಗುರುಗಳ ಮಾತು ಯಾಕೆ ಮೀರ್ತೀವಿ ಅಂತ ಕೇಳಿದ್ರೆ ನಮಗೆ ಅದರಲ್ಲಿಯೇ ಸುಖ ಅನ್ನಿಸ್ತದ. ನಾವು ಇದೇ ಮಾಡಿದ್ರೆ ನನಗೆ ಸುಖ ಸಿಗ್ತದಂತ ಅಂದ್ಕೊಂಡಿವಿ ನಾವು. ಇಲ್ಲ ಕರೆ ಅದರೊಳಗೆ ಹಿಂಗೇ ಇದ್ರೆ ಸುಖ, ಇದೇ ಮಾಡಿದರೆ ಸುಖ, ನಮ್ಗೆ ಹಿಂಗೇ ಇದ್ರೆ ಸುಖ ಸಿಗ್ತದ ಅಂತ ತಿಳ್ಕೊಂಡೇ ಇರ್ಬೇಕಂತೀವಲ್ಲ, ಅದಕ್ಕಂತಾರ ಮಹಾತ್ಮರು. ಈ ಪರಮಾರ್ಥದೊಳಗೆ ಮೊದಲು ದುಃಖ ಅನಿಸ್ತದ. ಅದಕ್ಕೆ ಹೇಳಿದ ಪರಮಾತ್ಮ ಭಾಳ ಚಂದ, ಎದ್ದದಗ್ರೆ ವಿಷಮೇವ, ಫಸ್ಟಿಗೆ ವಿಷದಂಗೆ ಹತ್ತದಂತ, ಕೈ 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 ಹತ್ತದಂತ ಫಸ್ಟಿಗೆ, ಆಮೇಲೆ ಸಿಹಿ ಹತ್ತದ. ಮೊದಲಿಗೆಲ್ಲ ಸಾಧನೆ ದುಃಖಗಳು ಅನಿಸ್ತಾವ, ಆಮೇಲೆ ಪರಮಾರ್ಥದೊಳಗೆ ಒಮ್ಮ ನಮಗೆ ಜ್ಞಾನ ಇತ್ತು, ಒಮ್ಮ ಅದರ ಆನಂದ ಸಿಕ್ತು ಅಂತ ಕೇಳಿದ್ರೆ ಯಾವ ಆನಂದನೂ ಅದ್ರ ಮುಂದೆ ಸರಿ ಬರಂಗಿಲ್ಲ ಅಂತ ಮಹಾತ್ಮ ಹೇಳ್ತಾರೆ. ಇಲ್ಲ ನಮಗೆ ಗೊತ್ತೇ ಇಲ್ಲ, ನಾವು ಇದ್ರಾಗೆ ಇದ್ದೇವೆ, ಇವ್ರದಾಗೆ ನೋಡ್ಕೊತ ಹೋಗ್ತೇವೆ. ನಾವು ಮಹಾತ್ಮರದೊಳಗೆ ಮ್ಯಾಲ ನೋಡಂಗಿಲ್ಲ. ನಾವು ಏನಿಲ್ಲ, ಎಷ್ಟು ಆನಂದದೊಳಗೆ ಅದರ ಅದು ನೋಡಂಗಿಲ್ಲ. ನಾವು ಇದೇ ನೋಡ್ತೇವೆ. ಏನು ಬಾರಿ ಸೀರೆ ಉಟ್ಕೊಂಡ್ರಪ್ಪ, ಏನು ಬಾರಿ ಬಂಗಾರ ಹಾಕೊಂಡ್ರಪ್ಪ, ಎಂಥ ಗಾಡಿಯಾಗ ಬಂದಾರಪ್ಪ, ₹1 ಗಾಡಿಯಾಗ, ₹1 ಗಾಡಿಯಾಗ ಬಂದ್ರು ನಮ್ಮ ಆಂಬುಲೆನ್ಸ್ದಾಗ ಹೋಗೇಬೇಕಾ. ಹೂವು ಹಾಕಿ ಅದಕ್ಕಾಗಿ ಅದ ನೋಡ್ತೆ ಇದು ನೋಡು ಹೆಂಗ. ಅಕ್ಕ ಮಹಾದೇವಿ ಅಂದ್ರು ಎನ್ನಂತೆ ಪುಣ್ಯಗೈದವ್ರು ಉಂಟೆ, ನನ್ನನ್ನು ಯಾರು ಪುಣ್ಯ ಮಾಡ್ಯಾರ ಅಂದ್ರಕ್ಕೆ ಜಗತ್ತಿನೊಳಗೆ ಏನಿತ್ರಿ, ಬಾಯಿ ವರ್ಷೊಳಗೆ ಅರಿವಿಲ್ಲ, ಹಿಂಗೆ ಮಾಡ್ಕೋತೀವಲ್ಲ ನಾವು, ಅದೂ ಇಲ್ಲ. ಎನ್ನಂತೆ ಪುಣ್ಯಗೈದವರು ಆರುಂಟು, ನನ್ನಂಗೆ ಪುಣ್ಯ ಮಾಡಿದವ್ರು ಯಾರ ಜಗತ್ತಿನೊಳಗೆ. ಏನಿತ್ತಕ್ಕಿನ ಮೇಲೆ ಭಾಳ ಚಂದ ಹೇಳಿದಳು. ಚನ್ನಮಲ್ಲಿಕಾರ್ಜುನನಂತ ಗಂಡುಂಟ ನನಗೆ, ಪ್ರಭುದೇವರಂತವ್ರ ಮಾವ, ಆ ಹೆತ್ತ ತಾಯಿ ನೀಲಾಂಬಿಕೆ, ಹೆತ್ತ ತಂದೆ ಬಸವಣ್ಣನವರು, ಇವರೆಲ್ಲ ಅದರಲ್ಲ, ಇದಕ್ಕಿಂತ ದೊಡ್ಡ ಪುಣ್ಯ ಯಾವುದು ನಂದು ಅಂತಾಳೆ ಯಾರು, ಅಕ್ಕ ಮಹಾದೇವಿ. ಅದು ದೊಡ್ಡ ಪುಣ್ಯ. ಅವ್ರಿಗೆ ಅದು ಸಿಕ್ಕದ, ಅದು ಚಲೋ ಅನಿಸ್ತದ. ನಾವು ಇದ್ರಾಗೆ ಕುಂತೀವಿ, ಇದೇ ಚಲೋ ಅನಿಸ್ತದೆ. ಅಶ್ವತ್ಥಾಮಗ ಹಾಲು ಇರ್ಲಾರ್ದಕ್ಕೆ ಅವ್ರವು ಏನು ಮಾಡ್ತೀವಿ ಅಂದ್ರೆ ಅಕ್ಕಿ ಸಣ್ಣ ಅರ್ದು ಹಾಲು ಮಾಡಿಕೊಡ್ತಿದ್ಲ ಅಂತ ಅವ್ರವು. ಅವ್ರು ಬರ್ತಾನ ದ್ರೋಣಾಚಾರ್ಯ ಮಗ, ಅದೆಲ್ಲ ಮಹಾಭಾರತ ನೋಡೋರಿಗೆ ಪಕ್ಕ ಅದು ಅರ್ಥ ತಿಳಿದವ್ರಿಗೆ ಗೊತ್ತಿರ್ತಾವ, ಬರೀ ಮ್ಯಾಲಿನ ಕತ್ತಿ ಅಟ್ಟೆ ಗೊತ್ತಿರ್ತಾವ. ಆ ದೃಪದ ರಾಜ ಕೇಳಕ್ಕೆ ಹೋದ, ದೃಪದ ರಾಜ ಕೊಡ್ಲಿಲ್ಲ ಅವನಿಗೆ. ಅದಕ್ಕಾಗಿ ಪಾಂಡವ್ರಿಗೆ ಕಲ್ಸಕ್ಕೆ ಅವ ಅಲ್ಲಿ ಉಳ್ದ. ಅದು ಎಷ್ಟು ವರ್ಷ ಅಂದ್ರೆ 12 ವರ್ಷ ಕುಡ್ದವ. ಅವೇ ಹಾಲು ಅಂತ ತಿಳ್ಕೊಂಡು ಉಪ್ಪು ಹಾಕಿ ಕಾಸು ಕೊಡ್ತಾರೆ, ರುಚಿ ರುಚಿ ಹತ್ತಿ 12 ವರ್ಷ 13 ವರ್ಷ ಆದ ಬಳಿಕ ಈ ಕಡೆ ಯಾವಾಗ ಬಂದ, ದುರ್ಯೋಧನ ದೋಸ್ತಿ ಮಾಡ್ದ. ಒಂದು ಇವ ಭಾಳ ಶೂರ್ವೀರನ, ನನ್ನ ಕಡೆ ಮಾಡ್ಕೋಬೇಕಂತ ದೋಸ್ತಿ ಮಾಡ್ದ. ದೋಸ್ತಿ ಮಾಡಿ ಮನೆಗೆ ಕರ್ಕೊಂಡು ಹೋಗಿ ಬದಾಮ್ ಹಾಕಿ ಹಾಲು ಕುಡಿಸ್ದ ಅವನಿಗೆ. ಅವಂದ ಇವು ಏನು ಅಂದ, ಇಷ್ಟು ದೊಡ್ಡವನಿಗೆ ಹಾಲು ಗೊತ್ತಿಲ್ಲ ನನಗೆ, 12 ವರ್ಷದಾಗ ಹಾಲು ಗೊತ್ತಿಲ್ಲ ನನಗೆ. ಹಾಲಲ್ಲಿ ನಮ್ಮ ಹೋಗಿ ಕೊಡ್ತಾಳೆ, ಅವು ಹಾಲು ಅನ್ನ, ಹುಚ್ಚ ಇವೇ ಹಾಲು, ಅವು ಮತ್ತೇನಾರು ಕೊಡ್ತಿರ್ಬೇಕು ನೋಡು ಅನ್ನ. ಯಾವಾಗ ನಿಜವಾದ ಹಾಲು ಕುಡ್ದ ಅವರು ಮತ್ತೆ ಮಾಡ್ಕೊಂಡು ತಂದು ಗ್ಲಾಸ್ ಮುಂದಿಟ್ಲು, ಬೇಡ ಇವು ಹಾಲಲ್ಲ ಅನ್ನವ. ನಿಜವಾದ ಹಾಲು ಯಾವಾಗ ಕುಡ್ದ ಈ ಹಾಲು ಅಲ್ಲ ಅನ್ನಿಸ್ತು. ಎಲ್ಲಿ ತನಕ ನಿಜವಾದ ಹಾಲು ಗೊತ್ತಿಲ್ಲ ಅಲ್ಲಿ ತನಕ ಇವೇ ಚಲೋ ಹತ್ತಿ ಕುಡಿತಿತ್ತು, ರುಚಿ ಹತ್ತಿ. ಹಂಗೆ ನಮಗೆ ನಿಜ ಸುಖನೇ ಗೊತ್ತಿಲ್ಲ, ಸಂಸಾರ ಸುಖ ಬಿಟ್ಟು ಮತ್ತೊಂದು ಗೊತ್ತೇ ಇಲ್ಲ ನಮಗೆ. ಒಂದು ಜನನೂ ಕೂತಿಲ್ಲ, ಒಂದು ಜನನೂ ಕಣ್ಣು ಮುಚ್ಚಿಲ್ಲ, ಒಂದು ಜನನೂ ಶಾಂತ ಕೂತಿಲ್ಲ, ಆ ಮನ್ಸಿಗೆ ಹೋಗಿ ಹಚ್ಚಿಲ್ಲ. ಅದು ಹೆಂಗೆ ಗೊತ್ತಾಗ್ತದ್ರಿ? ತಿಲ್ಲಾರ್ದೆ ಅದು ರುಚಿ ಹೇಳ್ತದ್ರಿ ಮನುಷ್ಯ, ಹೇಳಕ್ ಬರಂಗಿಲ್ಲ. ಒಂದೆರಡು ತಿಂದ್ರೆ ಆಗ್ತದ್ರದು ರುಚಿ, ಮತ್ತೊಮ್ಮೆ ಹೇಳ್ತದೆ ಮನುಷ್ಯ. ಮಾಡೇ ಇಲ್ಲ ಅಂದ್ರೆ ನಮ್ಗೆ ಹ್ಯಾಂಗೆ ಗೊತ್ತಾಗ್ತದೆ ಇದು ಸುಖ? ಗೊತ್ತಿಲ್ಲ. ಸುಮ್ಮ ಕೇಳೋಣ ಈ ಕಡೆ ಕೇಳ್ತೇವೆ, ಈ ಕಡೆ ಬೀಳ್ತೀವಿ, ಅಟ್ಟೆ ನಮ್ಗೆ ಅದ್ರ ಸುಖನೇ ಗೊತ್ತಿಲ್ಲ. ಅದಕ್ಕಾಗಿನೇ ಮನುಷ್ಯ ಏನು ಮಾಡ್ತದ, ಹಿಂಗೆ ಮಾಡಿ. ಅದಕ್ಕೆ ಅಪ್ಪವ್ರು ಭಾಳ ಚಂದ ಹೇಳ್ತಾರೆ, ಯಾವನ ಹುರುಗಡ್ಲಿ ಮಾರ್ತಿದ್ದಂತ, ಹುರುಗಡ್ಲಿ ಮಾಡ್ತಾರಲ್ಲ ಹಿಂಗೆ ಸುತ್ತ ಆಟಣಕ್ಕ ಚಾರಣಕ್ಕ ಮಾರ್ತಿದ್ದ. ಯಾವತ್ತು ಲಾಟ್ರಿ ಟಿಕೆಟ್ ತೋತಿತ್ತತ್ರಿ ಅದು. ಆ ಸಾಲಿ ಮುಂದೆ ಒಯ್ದು ಮಾಡ್ತಿದ್ರಿ ಪಾರ್ಗಳಿಗೆ. ಯಾವತ್ತು ಲಾಟ್ರಿ ಟಿಕೆಟ್ ತೊಗೊಳ ಮುಂದೆ ಒಮ್ಮೆ ಲಾಟ್ರಿ ಟಿಕೆಟ್ ಹತ್ರಿ ಸಾಲಿ ಮುಂದೆ ಪುಡಿ ಕಟ್ಟಿ ಕೊಡಕತ್ತಿದ್ದ ಬಂತ್ರಿ ಅದು. ₹1,00,000 ಲಾಟ್ರಿ ಹತ್ತಿದೆ, 10 ಲಕ್ಷ ರೂಪಾಯಿದು ಒಂದು ಹಂತ ಕೂಡಲೇ ತಗೋರಿ ಅಂತ. ಅದೇ ಗಾಡಿನೇ ಒಕ್ಕಟ್ಟು ಓಡೋದಂತ. ಯಾಕ ಯಾರೇ ರೇಟ್ ಬೇಕಾಗಿ ತಗೋರಿ ಅಂತ. ಗಾಡಿ ತೊಗೊಂಡು ಏನು ಮಾಡ್ತಾನ್ರಿ, ಪುಡಿ ಕಟ್ತಾನ್ರಿ ಅವನಿಗೆ. ಯಾವಾಗ 10 ಲಕ್ಷ ಲಾಟ್ರಿ ಹತ್ತಿರ ಪುಡಿ ಕಟ್ತಾನೆ. ಹಂಗ ಈ ಪರಮಾರ್ಥ ಸುಖ ಸಿಕ್ತಂದ್ರೆ ಇವಾಗ ಸುಖ ಅನ್ಸಂಗನೇ ಇಲ್ಲ.
ಏನು ಮಾಡಕತ್ತಾರ ನಡೀಲಿ ಅವ್ರ ಗಾಡಿ ಅಂತಾರೆ ಇವ್ರು ಕೂತಾವ್ ಮಹಾತ್ಮರು ಏನಂತಾರ ಹೋಗಿ ಜಗದ ನಮ್ಮ ಜನರು ಹಗರಣ ಆಗೋದು ಕಂಡು ನಗೆಯು ಬರುತ್ತಿದೆ ನನಗೆ. ಎಷ್ಟು ಚಂದ ಹಾಡ್ತಾರ ಮಾತು. ಜಗದ ಜನರು ಹಗರಣ ಆಗೋದು ಕಂಡು, ಹಗರಣ ಅಂದ್ರೆ ಹಗರಣ ಮಾಡ್ತಾರ ಅದು ಅಲ್ಲ, ಹಿರಣ. ಜಗದ ಜನರು ಹಗರಣ ಆಗೋದು ಕಂಡು ನಗೆಯು ಬರುತ್ತಿದೆ ನನಗೆ. ಎಷ್ಟು ಬರ್ದಾಡಿ ಒಂದಿನ ನಿಮಗ ಅದ ಪಾಡೆ ಅಂತ ಮಹಾತ್ಮರು ಹೇಳ್ತಾರಲ್ಲ. ಅದಕ್ಕ ಗುರುಗಳು ಈ ಕಡೆ ಜೋಗ್ತಾರ, ಅವ್ವ ಅಪ್ಪ ಆ ಕಡೆ ಜೋಗ್ತಾರ. ಕಿಟ್ಟ ಬಿರಿ ಅದ ನೋಡ್ರಿ. ಎಷ್ಟು 1000 ಕೈ ಜೊಗ್ಗಲೆಕ್ಕ, ಗುರುವಿನ ಕೈ ಒಂದಿದ್ರು ಸಾಕು. 1000 ಕೈ ಸಂಸಾರ ಜೊಗ್ಗಲೆಕ್ಕ. ಒಬ್ಬ ಗುರುನಾಥ್ ಹಿಡಿದು ಜೊಗ್ಗದ ಅಂದ್ರ 1000 ಕೈ ಎಲ್ಲ ಹೋಗ್ಬಿಡ್ತಾವ ಒಂದೇ ಗುರು. ಹಂಗ ಪರಮಾರ್ಥದ ಕಡೆ ಗುರುನಾಥ ಸ್ವಾಮಿಯವ್ರಿಗೆ ಮಾಡ್ಬೇಕು ಅಂತ ಅವ್ನ ಇಚ್ಛಾ ಆಯ್ತು, ಸಂಕಲ್ಪ ಆಯ್ತು ಅಂದ್ರೆ ಬೆಕ್ಕದವ್ರ ತಿಪ್ರಿಲಾಗ ಹೊಡೆದ್ರು ಸಹಿತ ಅದೇನ್ ಮಾಡ್ತಾನ ಗುರುನಾಥ ಮಾಡ್ತಾನ. ಹಂಗೆ ಗುರುನಾಥ ಹುಡ್ರಿಗೆ ಸಿದ್ಧಾರೂಢರು ಸನ್ಯಾಸಿ ದೀಕ್ಷೆಯನ್ನು ಕೊಟ್ಟು ಯಾವ ಆತ್ಮಜ್ಞಾನದ ಕಡೆ ಅವರಿಗೆ ಅದರೊಳಗೆ ಪ್ರವೃತ್ತಿ ಆಗ್ತಾ ಸಿದ್ಧಾರೂಢರು ಗುರುನಾಥ ಅವರು ಅದನ್ನೇ ಮಾಡ್ತಾ ಕೊನೆಗೆ ಸಿದ್ಧಾರೂಢರ ಸಂಪೂರ್ಣ ಕೃಪೆಯನ್ನು ಪಡೆದು ತಮ್ಮ ಆತ್ಮಾನಂದದೊಳಗಿರ್ತಾರ ಅನ್ನುವಂಥದ್ದು ಬರ್ತದ. ಟೈಮ್ ನೋಡಿದ್ರೆ ಈಗ ಆಗ್ತದೆ, ನಾವು ಏನು ಮಾಡೋದು. ಅದಕ್ಕಾಗಿ ನೀವೆಲ್ಲರೂ ಕರೆಕ್ಟ್ 6ಕ್ಕೆ ಬರ್ಬೇಕು. ಕರೆ ಅಂದ್ರೆ ಬರ್ಲಿಕ್ಕತ್ತೀರಿ, ಇನ್ನೂ ಸ್ವಲ್ಪ ಜಲ್ದಿನೇ ಬರ್ಬೇಕು. ನಾವು ಸಂಪೂರ್ಣ ಕೇಳ್ಬೇಕಂದ್ರೆ ಈ ರೀತಿಯಾಗಿ ಇನ್ನೂ ಗುರುನಾಥ ರೂಢ ಏನೇನು ಮಾಡ್ತಾನ ಅನ್ನುವಂಥದ್ದು ನಾಳಿನ ದಿವಸ ನೋಡೋಣ ಅಂತ ಹೇಳ್ತಾನೆ. 12 ಮಡಿಗಳನ್ನು ಸಿಗ್ತದೆ. ಇವತ್ತಿನ ಯಾವ ತುಲಾಭಾರ ಸೇವೆ ಸಂಗೀತ ರಾಜ್ಕುಮಾರ್ ಉಳ್ಳಾಗಡ್ಡಿ ಇವ್ರ ವತಿಯಿಂದ ನಾವೆಲ್ಲರೂ ಅದರೊಳಗೆ ಬಂದ್ವಿ.